MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತಿನ ಪ್ರೈಮ್ ಟೈಮ್ ನಲ್ಲಿ ಟಾಪ್ 3 ಸ್ಟೋರೀಸ್ಗಳನ್ನ ಮೊದಲು ನೋಡೋಣ. ಮೊದಲನೇ ಸ್ಟೋರಿ, IT ಮುಂದೆ ಸತ್ತ ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಆಗಿದ್ದಂತಹ CJ ರಾಯ್ IT ದಾಳಿಯ ಸಂದರ್ಭದಲ್ಲಿಯೇ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣ ಆಗಿರುವಂತಹ ಒಂದು ಘಟನೆ ನಡೆದು ಹೋಗಿದೆ. IT ಅಧಿಕಾರಿಗಳು ಕಾನ್ಫಿಡೆಂಟ್ ಕಚೇರಿಗೆ ಬರ್ತಾರೆ, ದಾಳಿಯನ್ನ ಮಾಡ್ತಾರೆ. ಬೆಳಿಗ್ಗೆಯಿಂದ ದಾಖಲೆಗಳ ಪರಿಶೀಲನೆ ಆಗ್ತಾ ಇರುತ್ತೆ. ಮಧ್ಯಾಹ್ನ 2 ಗಂಟೆಗೆ ಅಲ್ಲಿ CJ ರಾಯ್ ತಮ್ಮ ಕಾನ್ಫಿಡೆಂಟ್ ಕಚೇರಿಗೆ ಬರ್ತಾರೆ. IT ಅಧಿಕಾರಿಗಳು ಒಂದ್ ಕಡೆ ಪರಿಶೀಲನೆ ಮಾಡ್ತಾ ಇರ್ತಾರೆ, ಈ ಕಡೆಯಿಂದ CJ ರಾಯ್ ಬರ್ತಾರೆ. ಅವರು ಬರ್ತಾ ಇದ್ದಂಗೆ IT ಅಧಿಕಾರಿಗಳು ಅವ್ರನ್ನ ಕೇಳ್ತಾರೆ, ಕೆಲವೊಂದು ಡಾಕ್ಯುಮೆಂಟ್ಸ್ನ ಕೊಡಿ ಅಂತ ಹೇಳಿ. ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತ ತಮ್ಮ ಚೇಂಬರ್ಗೆ ಹೋದಂಥವರು ಅಲ್ಲಿ ಶೂಟ್ ಮಾಡಿಕೊಂಡು ಈ ರೀತಿ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಅಸಲಿಗೆ ನಿಜಕ್ಕೂ ನಡೆದಿದ್ದು ಏನು ಒಳಗಡೆ ಅನ್ನುವಂತಹ ಬಿಗ್ ಕ್ವಶನ್ ಇನ್ನೂ ಕೂಡ ಹಾಗೆ ಇದೆ. ಯಾರು ಈ CJ ರಾಯ್, ಏನು ಕೆಲಸ ಇವರದ್ದು, ಏನು ಮಾಡ್ಕೊಂಡಿದ್ರು, ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ ಇವತ್ತಿನ ಪ್ರೈಮ್ ಟೈಮ್ನಲ್ಲಿ. ಇನ್ನು ಎರಡನೇ ಸ್ಟೋರಿ, ಮೈಸೂರಿನ ಮಾದಕ ಲೋಕ ಯಾವ ಮಟ್ಟಿಗೆ ಆಶ್ಚರ್ಯ ಆತಂಕಕ್ಕೆ ಕಾರಣ ಆಗ್ತಾ ಇದೆ ಅಂತಂದ್ರೆ, ಸಾಂಸ್ಕೃತಿಕ ನಗರಿ ಅಂತ ಕರೆಸ್ಕೊಳ್ಳುವಂಥ ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ, ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಇವತ್ತು ಆಗಿದೆ. ಎಲ್ಲಿ ಏನು ಅನ್ನೋಂಥ ಡೀಟೇಲ್ಸ್ ಅನ್ನ ಕೂಡ ಕೊಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಮೂರನೇ ಸ್ಟೋರಿಯನ್ನು ಕೂಡ ನೋಡೋಣ. ಪ್ರಕಾಶ್ ರೈ ಪ್ಯಾಲೆಸ್ತೈನ್ ಪ್ರೇಮ ಯಾವ ರೀತಿ ಇದೆ, ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇದು ಪರ ವಿರೋಧದ ಚರ್ಚೆಗೂ ಕೂಡ ಕಾರಣ ಆಗಿದೆ. ಎಲ್ಲವನ್ನ ನೋಡ್ತಾ ಹೋಗೋಣ. ಈಗ ಹೆಡ್ಲೈನ್ಸ್. ಕಾನ್ಫಿಡೆಂಟ್ ಗ್ರೂಪ್ ಮೇಲೆ IT ದಾಳಿ, ಶೂಟ್ ಮಾಡಿಕೊಂಡು CJ ರಾಯ್ ಬಲಿ, ಉದ್ಯಮಿ ಸಾವು ಕಂಡು ದೇಶ ಗಲಿಬಿಲಿ. CM ತವರಲ್ಲಿ ಡ್ರಗ್ಸ್ ಕಮಟು, ಮೈಸೂರಲ್ಲಿ ಸಿಕ್ತು 10 ಕೋಟಿಯ ಮಾದಕ ವಸ್ತು. ಇಡೀ ಘಟಕ ನೋಡಿ ಖಾಕಿ ಪಡೆ ಸುಸ್ತು. ಅಧಿವೇಶನದಲ್ಲೂ ಹೊತ್ತಿದ ಬಳ್ಳಾರಿ ಕಿಡಿ, ರಾಮ್ಲು ಮುಂದೆ ನೀನೇನು ಅಲ್ಲ ಅಂದ ರೆಡ್ಡಿ, ತಾಕತ್ತಿದ್ರೆ ಸೋಲಿಸಿ ಅಂತ ನಾಗೇಂದ್ರ ಸಿಡಿಮಿಡಿ. ಪಶ್ಚಿಮ ಬಂಗಾಳದಲ್ಲಿ ಇದೇ ವರ್ಷ ಚುನಾವಣೆ, ಬಾಂಗ್ಲಾ ಗಡಿಯಲ್ಲಿ ಬೇಲಿ ಹಾಕಲಿದೆ ಸೇನೆ, ಜಾಗ ಕೊಡುವಂತೆ ದೀದಿಗೆ ಕೋರ್ಟ್ ಸೂಚನೆ. ಪ್ಯಾಲೆಸ್ತೈನ್ ಚಿತ್ರಕ್ಕೆ ಅವಕಾಶ ಕೊಡದ ಕೇಂದ್ರ, ಮೋದಿ ಸರ್ಕಾರದ ನಡೆಗೆ ಪ್ರಕಾಶ್ ರೈ ಅಪಸ್ವರ, ಅಜೆಂಡಾ ಸಿನಿಮಾ ಬೇಕಿಲ್ಲ ಅಂತ ಬಿಜೆಪಿ ಪ್ರಹಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಆತ ದೈತ್ಯ ಉದ್ಯಮಿ, ಸಾವಿರಾರು ಕೋಟಿ ಗಳಿಸಿರುವಂತ ಶ್ರೀಮಂತ ಉದ್ಯಮಿ. IT ದಾಳಿಗೆ ಹೆದರಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ನಿಜಕ್ಕೂ ಕಚೇರಿಯಲ್ಲಿ ಆಗಿದ್ದಾದ್ರೂ ಏನು ನೋಡ್ಕೊಂಬ. ಕಾನ್ಫಿಡೆಂಟ್ ಉದ್ಯಮಿ CJ ರಾಯ್ ಆತ್ಮಹತ್ಯೆ. IT ದಾಳಿಗೆ ಹೆದರಿ ಶೂಟ್ ಮಾಡಿಕೊಂಡ ರಾಯ್. ಸಾವಿರಾರು ಕೋಟಿ ಒಡೆಯ. ಕಾನ್ಫಿಡೆಂಟ್ ಎಂಬ ಬೃಹತ್ ರಿಯಲ್ ಎಸ್ಟೇಟ್ ಉದ್ಯಮ, ಬಿಗ್ ಬಾಸ್ ನಂತಹ ರಿಯಾಲಿಟಿ ಶೋಗಳಲ್ಲಿ ದೊಡ್ಡ ಮೊತ್ತ ಕೊಡ್ತಿದ್ದ ದೈತ್ಯ ಉದ್ಯಮಿ. 12 ರೋಲ್ಸ್ ರಾಯ್ಸ್ ಕಾರುಗಳು ಸೇರಿ ಐಷಾರಾಮಿ ಮಾಲೀಕ. ನೂರಾರು ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡುತ್ತಿದ್ದ CJ ರಾಯ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ನ ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿರುವಂತಹ ತನ್ನ ಕಚೇರಿಯಲ್ಲಿ CJ ರಾಯ್ ಸೂಸೈಡ್ ಮಾಡಿಕೊಂಡಿದ್ದಾರೆ. ಗನ್ನಿಂದ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದು IT ಅಧಿಕಾರಿಗಳ ಮುಂದೆನೆ. CJ ರಾಯ್ ಸಂಬಂಧಿಸಿದ ಕಚೇರಿಗಳ ಮೇಲೆ ಪದೇ IT ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ರಂತೆ. ಇವತ್ತು ಕೂಡ ಕೇರಳದಿಂದ ಬಂದಿದ್ದ IT ಆಫೀಸರ್ಸ್ ಕಾನ್ಫಿಡೆಂಟ್ ಕಚೇರಿ ಮೇಲೆ ರೇಡ್ ಮಾಡಿ ತಲಾಶ್ ನಡೆಸಿದ್ದಾರೆ. CJ ರಾಯ್ನ 1 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಅದೇನಾಯ್ತೋ ಗೊತ್ತಿಲ್ಲ, ತನ್ನ ಬಳಿಯದ್ದ ಗನ್ ತೆಗೆದುಕೊಂಡು CJ ರಾಯ್ ತಲೆಗೆ ಗುಂಡು ಹಾರಿಸಿಕೊಂಡು ಪ್ರಾಣ ಬಿಟ್ಟಿದ್ದಾರೆ. ಬಟ್ ದೇ ಆರ್ ವೆರಿ ಗುಡ್ ಫ್ಯಾಮಿಲಿ ಫ್ರೆಂಡ್ಸ್ ತರ ಇದ್ರು, ಅಷ್ಟು ಮಾತ್ರ ನಿಜ. ಯಾಕಂದರೆ ಲಾಸ್ಟ್ 2 ಇಯರ್ಸ್ ಬ್ಯಾಕ್ ಮದುವೆ, ಅವ್ರ ತಮ್ಮ ಅಣ್ಣನ ಮಗನ ಮದುವೆ ಆದಾಗ್ಲೂ ನಾವೆಲ್ಲರೂ ಜೊತೆಲ್ಲೇ ಇದ್ವಿ.
ಸೊ ಇಷ್ಟು ಬೇಗ ಇವ್ರು ಹಿಂಗೆ ಮಾಡ್ಕೋತಾರೆ ಅಂತ ನನಗೆ ಇಮ್ಯಾಜಿನ್ ಮಾಡಲಿಕ್ಕೂ ಆಗ್ತಿಲ್ಲ. ಮತ್ತು ಇದು ತುಂಬಾ ತಡ್ಕೊಳಕ್ಕಾಗದೇ ಇರೋಂಥ ನೋವು. ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕರಾದ ಶ್ರೀ CJ ರಾಯ್ ಎಂಬುವರು ಅವರು ಕಥಿತ ರೂಪದಲ್ಲಿ ಈಗ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಒಂದು ಶೂಟಿಂಗ್ ಇನ್ಸಿಡೆಂಟ್ ಆಗಿದೆ, ಅಂದರೆ ಅವರೇ ಸ್ವತಃ ಶೂಟ್ ಮಾಡ್ಕೊಂಡಿದ್ದಾರೆ ಅಂತ ಪ್ರೈಮ ಫೇಸಿ ನಮಗೆ ಗೊತ್ತಾಗ್ತದೆ. ಸದ್ಯ ಕಾನ್ಫಿಡೆಂಟ್ ಕಚೇರಿಗೆ FSL ಅಧಿಕಾರಿಗಳು ಸುಕೋ ಟೀಮ್ ಪರಿಶೀಲನೆ ನಡೆಸ್ತಾ ಇದೆ. CJ ರಾಯ್ ಸೂಸೈಡ್ ಹಿಂದೆ ಅನುಮಾನದ ಹುತ್ತ ಬೆಳಿತಾನೇ ಇದೆ. ತನಿಖೆಯಿಂದಷ್ಟೇ ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿಯಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, CJ ರಾಯ್ ಯಾರು, ಇವ್ರ ಕೆಲಸ ಏನು, ಎಂಥ ಉದ್ಯಮಿ, ಹೀಗೆ 10 ಹಲವು ಪ್ರಶ್ನೆಗಳು ಅಥವಾ ಇವ್ರ ಬಗ್ಗೆ ಗೊತ್ತಿಲ್ದಿರೋರಿಗೆ ಹೇಳ್ತಾ ಹೋಗ್ತೀನಿ ವಿಚಾರಗಳನ್ನ. ಇಂಥ ಲಕ್ಸುರಿ ಮತ್ತು ಐಷಾರಾಮಿ ಜೀವನ ನಡೆಸ್ತಾ ಇದ್ದಂತಹ ಉದ್ಯಮಿ ಈ CJ ರಾಯ್. 3,000 ಕೋಟಿ ರೂಪಾಯಿಯ ಒಡೆಯ. ವರ್ಷಕ್ಕೆ ಏನಿಲ್ಲ ಅಂದ್ರೂ 100 ಕೋಟಿಗೂ ಅಧಿಕ ಲಾಭವನ್ನ ಗಳಿಸ್ತಾ ಇದ್ದದ್ದು ಈ CJ ರಾಯ್ ಅವರು. ವೃತ್ತಿ ಜೀವನ ಹೇಗೆ ಸ್ಟಾರ್ಟ್ ಆಯಿತು ಇವ್ರದ್ದು ಅಂತಂದ್ರೆ, ಒಬ್ಬ ಆಟೋ ಚಾಲಕರಾಗಿ ತಮ್ಮ ವೃತ್ತಿಯನ್ನ ಆರಂಭ ಮಾಡಿದವರು. 3,000 ಕೋಟಿ ರೂಪಾಯಿಯ ಒಡೆಯ. ಏನಿಲ್ಲ ಅಂದ್ರೂ ಒಂದು ವರ್ಷಕ್ಕೆ 100 ಕೋಟಿ ರೂಪಾಯಿಯ ಆದಾಯವನ್ನ ಇವರು ಗಳಿಸ್ತಾ ಇದ್ರು. 2006ರಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಸ್ಥಾಪನೆ ಮಾಡ್ತಾರೆ CJ ರಾಯ್ ಅವರು. 2006ರಲ್ಲಿ 20 ವರ್ಷಗಳ ಹಿಂದೆ ದಕ್ಷಿಣ ಭಾರತದ ನಂಬರ್ 1 ರಿಯಲ್ ಎಸ್ಟೇಟ್ ಉದ್ಯಮಿ ಈ CJ ರಾಯ್. CJ ರಾಯ್ ಆಸ್ತಿಯ ಒಟ್ಟು ಮೌಲ್ಯವೇ 8,300 ಕೋಟಿ ರೂಪಾಯಿ. ಬೆಂಗಳೂರು, ಕೇರಳ, ದುಬೈನಲ್ಲೂ ಕೂಡ ರಾಯ್ ವಹಿವಾಟನ್ನ ನಡೆಸ್ತಾ ಇದ್ರು. 19 ವರ್ಷದಲ್ಲಿ ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದ್ದು ಡಾಕ್ಟರ್ CJ ರಾಯ್. ಶೂಟ್ ಮಾಡಿಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದೇ ಒಂದು ರೀತಿಯ ದುರಂತ. 1,000 ಕೋಟಿ ರೂಪಾಯಿ ಒಡೆಯ. ಒಂದು ಲೀಗಲ್ ಟೀಮ್ ಇತ್ತು ಅವರ ಗ್ರೂಪ್ಗೆ. ಆ ಲೀಗಲ್ ಸೆಲ್ ಎಲ್ಲವನ್ನ ನೋಡ್ಕೋತಾ ಇತ್ತು. ಪ್ರತಿಯೊಂದು ಕೂಡ ವ್ಯವಸ್ಥೆ ಇತ್ತು. ಅಂಥದ್ದೇನಾಯಿತು ಅನ್ನುವಂಥದ್ದೇ ಈಗ ಪ್ರಶ್ನೆ ಆಗಿದೆ. ಡಾಕ್ಟರ್ CJ ರಾಯ್ 1,000 ಕೋಟಿ ರೂಪಾಯಿಯ ಒಡೆಯರಾಗಿದ್ದವರು. ಇನ್ನ ಬಡವರಿಗೆ ದಾನ ಧರ್ಮ ಕೂಡ ಮಾಡ್ತಾ ಇದ್ದವರು CJ ರಾಯ್. ದಾನ ಧರ್ಮ ಕರುಣೆ ಎಲ್ಲವೂ ಕೂಡ CJ ರಾಯ್ ಹತ್ರ ಇತ್ತು. ಇತ್ತೀಚೆಗಷ್ಟೇ 201 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನ ನೀಡಿದ್ರು CJ ರಾಯ್. 201 ವಿದ್ಯಾರ್ಥಿಗಳಿಗೆ. ಅಷ್ಟೇ ಅಲ್ಲ, ಕೇರಳ ಪ್ರವಾಹದ ಸಂತ್ರಸ್ತರಿಗೆ 100 ಮನೆಗಳ ನಿರ್ಮಾಣವನ್ನ ಮಾಡಿಕೊಟ್ಟಿದ್ದು CJ ರಾಯ್. ಇನ್ನ ಇವರ ಹವ್ಯಾಸಗಳ ವಿಚಾರಕ್ಕೆ ಬಂದ್ರೆ, ಕಾರ್ಗಳ ಮೇಲೆ ಬಹಳ ಅಪಾರ ಪ್ರೀತಿಯನ್ನ ಹೊಂದಿದ್ದಂಥವ್ರು CJ ರಾಯ್. ಕಲೆಕ್ಷನ್ ಇತ್ತು. ಬರೋಬ್ಬರಿ 12 ರೋಲ್ಸ್ ರಾಯ್ಸ್ ಕಾರ್ ಹೊಂದಿದ್ರು. ರೋಲ್ಸ್ ರಾಯ್ಸ್ ಕಾರು ಅಂತಂದ್ರೆ ಇವರಿಗೆ ಬಹಳ ಪ್ರೀತಿ. 10 ಕೋಟಿ ರೂಪಾಯಿನ ನೀಡಿ ಫ್ಯಾಂಟೋನ್ 8 ಕಾರನ್ನ ಖರೀದಿ ಮಾಡಿದ್ರು CJ ರಾಯ್. ಇತ್ತೀಚೆಗೆ ಬಿಗ್ ಬಾಸ್ ನಿಮಗೆಲ್ಲ ಗೊತ್ತಿದೆ. ಇತ್ತೀಚೆಗೆ ಅಂತ್ಯವಾಗಿದ್ದಂಥ ಒಂದು ಖಾಸಗಿ ವಾಹಿನಿಯ ಕಾರ್ಯಕ್ರಮ. ಆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಗೆದ್ದಂತಹ ಗಿಲ್ಲಿ ನಟರಾಜ್ಗೆ 50 ಲಕ್ಷ ರೂಪಾಯಿ ನೀಡಿದ್ದೇ ಈ CJ ರಾಯ್. ಬಿಗ್ ಬಾಸ್ಗೆ ಪ್ರಾಯೋಜಕತ್ವ ಮಾಡ್ತಾ ಇದ್ದದ್ದು CJ ರಾಯ್, ಸ್ಪಾನ್ಸರ್ ಮಾಡ್ತಾ ಇದ್ದದ್ದು. ಆದರೆ ಆದಾಯ ತೆರಿಗೆ ದಾಳಿಗೆ ಹೆದರಿ CJ ರಾಯ್ ಆತ್ಮಹತ್ಯೆಗೆ ಶರಣಾಗಿರೋದು ನಿಜಕ್ಕೂ ದುರಂತವೇ ಸರಿ. CJ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದ ವಿಚಾರ ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಹಲವು ಅನುಮಾನಗಳನ್ನು ಹುಟ್ಟಾಕ್ತಾ ಇದೆ. ತನಿಖೆ ಆರಂಭ ಆಗಿದೆ. ನೋಡೋಣ ಯಾವ ರೀತಿ ವಿಚಾರಗಳು ಆಚೆ ಬರುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ CJ ರಾಯ್ ಸುಸೈಡ್ ಮಾಡಿಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೂಟ್ ಮಾಡಿಕೊಂಡು ಉದ್ಯಮಿ CJ ರಾಯ್ ಆತ್ಮಹತ್ಯೆಗೆ ಶರಣಾಗಿದ್ದು, IT ದಾಳಿಗೆ ಹೆದರಿ ಉದ್ಯಮಿ CJ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಬೌರಿಂಗ್ ಆಸ್ಪತ್ರೆಗೆ ಮೃತದೇಹವನ್ನು ಶಿಫ್ಟ್ ಮಾಡ್ತಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ನಡೆಯುತ್ತೆ. ಆದರೆ ಇವತ್ತು ಮರಣೋತ್ತರ ಪರೀಕ್ಷೆ ನಡೆಯಲ್ಲ, ನಾಳೆಗೆ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ ಅನ್ನೋಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಕಾರಣ CJ ರಾಯ್ ಕುಟುಂಬಸ್ಥರೆಲ್ಲ ಇರೋದು ದೆಹಲಿಯಲ್ಲಿ. ಇವರ ಪತ್ನಿ, ಇವರ ಮಕ್ಕಳು ಎಲ್ಲರೂ ದುಬೈಯಲ್ಲಿರೋದು. ದುಬೈಯಿಂದ ಅವರು ನಾಳೆಗೆ ಬರ್ತಾ ಇರೋ ಹಿನ್ನೆಲೆ ಮರಣೋತ್ತರ ಪರೀಕ್ಷೆ ಇವತ್ತು ನಡೆಯಲ್ಲ. ಈಗ ಬರ್ತಾ ಇರೋಂಥ ಅಪ್ಡೇಟ್, CJ ರಾಯ್ ಕುಟುಂಬಸ್ಥರೆಲ್ಲ ಇರೋದು ದುಬೈಯಲ್ಲಿ. 2 ಮಕ್ಕಳಿದ್ದಾರೆ ಇವರಿಗೆ, ಹೆಂಡತಿ. ಅವರೆಲ್ಲರೂ ಕೂಡ ದುಬೈಯಿಂದ ಬರಬೇಕಾಗಿರೋ ಹಿನ್ನೆಲೆ ದುಬೈಯಿಂದ ಅವರು ಆಗಮಿಸಿದ ನಂತರ
ಮರಣೋತ್ತರ ಪರೀಕ್ಷೆ ನಡೆಯುತ್ತೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಉದ್ಯಮಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವಿಚಾರ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. IT ದಾಳಿಗೆ ಹೆದರಿ ಉದ್ಯಮಿ CJ ರಾಯ್ ಆತ್ಮಹತ್ಯೆ ಶಂಕೆ ವ್ಯಕ್ತವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಬೌರಿಂಗ್ ಆಸ್ಪತ್ರೆಗೆ ಮೃತದೇಹವನ್ನು ಶಿಫ್ಟ್ ಮಾಡ್ತಾರೆ. ನಂತರ ನಾಳೆ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಈಗ ಇವರ ಸುಸೈಡ್ ಹಿಂದೆ, ಇವರು ಈ ರೀತಿ ಶೂಟ್ ಮಾಡ್ಕೊಂಡಿರೋದ್ರ ಹಿಂದೆ ಹಲವು ರೀತಿಯ ಅನುಮಾನಗಳು ಕಾಡ್ತಾ ಇದೆ. ಯಾಕೆ ಈ ರೀತಿ ಮಾಡಿಕೊಂಡ್ರು, ಅಂಥದ್ದು ಏನಾಗಿತ್ತು, ಹೀಗೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇನ್ನು CJ ರಾಯ್ ಅವರ ಸಹೋದರ CJ ಬಾಬು ಜೊತೆಗೆ ನಮ್ಮ ರಿಪಬ್ಲಿಕ್ ಕನ್ನಡ ಈಗಾಗಲೇ ಹಲವು ವಿಚಾರಗಳ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದು, ಅವರು ಕೂಡ ಮಾತಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಏನಾಯ್ತಂತೆ ಆಫೀಸಲ್ಲಿ, ಅದ್ರ ಬಗ್ಗೆ ಏನಾದ್ರು ಮಾತಾಡ್ತಾರೆ ಯಾರಾದ್ರೂ ನಿಮ್ಮ ಹತ್ರ? ಏನಾದ್ರು ಇಲ್ಲ, ನನಗೆ ಯಾರು ಸಿಗ್ತಾ ಇಲ್ಲ ಲೈನ್ಗೆ. ಎಲ್ರು ಪಾಪ ಎಲ್ರು ಅಪ್ಸೆಟ್ ಆಗೇ ಇದಾರೆ. ರೂಮ್ ಒಳಗೆ ಹೋದ್ರಂತೆ. ಇದ್ದಾಗ ಎಲ್ಲ ತಳ್ಳಿ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಬಿದ್ದವ್ರ ಪಿಸ್ತಲ್ ಒಂದ್ ಕಡೆ ಬಿದ್ದಿತ್ತು, ಅವ್ರೊಂದ್ ಕಡೆ ಬಿದ್ದಿದ್ರಂತೆ. ಅಲ್ಲ, ಈ ಹಂತಕ್ಕೆ ಹೋಗುತ್ತೆ ಅಂತ ಯಾರು ಊಹೆ ಮಾಡಿಲ್ಲ. ಯಾಕಂದ್ರೆ ಕಾನ್ಫಿಡೆಂಟ್ ಗ್ರೂಪ್ CJ ರಾಯ್ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ, ಎಜುಕೇಶನ್ ವಿಚಾರವಾಗಿ ತುಂಬಾ ಸಹಾಯವನ್ನ ಮಾಡಿರುವಂತವ್ರು. ಅವರು ಮುಂದಕ್ಕೂ ಸೋಷಿಯಲ್ ಸರ್ವಿಸ್ ಮಾಡ್ಬೇಕು ಅಂತಾನೆ ಹೇಳಿದ್ರು. ಈ ವರ್ಷದಿಂದ ನಾನು ಸ್ವಲ್ಪ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀನಿ, ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದು ಎಲ್ಲ ಅನೌನ್ಸ್ ಮಾಡಿದ್ರು. ಎಲ್ಲಿಗೆ ಶೂಟ್ ಮಾಡ್ಕೊಂಡ್ರಂತ ಏನಾದ್ರು ಗೊತ್ತಾ ಬಾಬು? ಹಾರ್ಟ್ ಹೊಡಿತು ಅನ್ಸುತ್ತೆ. ಇವರೇ ಸೆಲ್ಫ್ ಶೂಟ್ ಮಾಡ್ಕೊಂಡಿದ್ದ ಅಥವಾ ಏನಾದ್ರು ಅನುಮಾನಗಳಿದ್ಯಾ? ಈಗ ನಾನು ಏನು ಹೇಳಕ್ ಬರಲ್ಲ. ನಾನು ಅದನ್ನ ನಾಳೆ ಪೋಸ್ಟ್ ಮಾರ್ಟಮ್ ಮಾಡಿದ್ಮೇಲೆ ಅವ್ರು ಹೇಳಿ. ನಾನು ನೋಡಿಲ್ಲ, ನಾನು ವಿಟ್ನೆಸ್ ಅಲ್ಲ. ಅಲ್ಲ, ನಿಮ್ಗೆ ಮಾಹಿತಿ ಯಾರಾದ್ರೂ ಕೊಟ್ರ ಅಂತ ಕೇಳ್ತಾ ಇದ್ದೀನಿ ಜನರಲ್ ಆಗಿ. ಇಲ್ಲ, ಇದು ಅದೇ ಗನ್ ಒಂದ್ ಕಡೆ ಬಿದ್ದಿತ್ತು, ಇವ್ರ ಒಂದ್ ಕಡೆ ಇದ್ರಂತೆ, ಬಿದ್ದಿದ್ರಂತ. ಅಲ್ಲೇ ಇದ್ರಂತ, ಅಲ್ಲೇ ಬಿದ್ದಿತ್ತಂತೆ. ಎದೆಗೆ ಎಷ್ಟು ರೌಂಡ್? ಎದೆಗೆ ಶೂಟ್ ಮಾಡಿದಾರಂತ. ಓಹೋ. ಆ ಟೈಮಲ್ಲಿ IT ಅವ್ರು ಅಲ್ಲೇ ಇದ್ರ, ಕಚೇರಿಯಲ್ಲಿ ಇದ್ರ? ಅಲ್ಲ, ಆಫೀಸ್ ಅಲ್ಲೇ ಇದ್ದಿರ್ಬೇಕು. ಅವ್ರು ಹೋಗಿರಲ್ಲ, ಅವ್ರು ಬಂದ್ರೆ ಹೋಗಲ್ವಲ್ಲ. ಹೌದು. ನೀವು ಅವರು IT ಅಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿ ರೂಮ್ ಒಳಕ್ ಹೋದ್ರಂತ ಅಷ್ಟೇ. ಅಮ್ಮನ ಹತ್ರ ಮಾತಾಡ್ತೀನಿ ಅಂತ ಹೋದ್ರು? ಹೌದ್ರು. ಅಮ್ಮ ಹತ್ರ ಮಾತಾಡ್ಬಿಟ್ಟು ಬರ್ತೀನಿ ಅಂತ ಹೋದವರು ಹೊರಗೆ ಬರ್ಲಿಲ್ಲ. ಆಮೇಲೆ ಬಾಗಿಲು ಹೊಡೆದವ್ರೆ ತೆಗ್ದಿದ್ದಾರೆ ನಮ್ಮ ಸ್ಟಾಫ್. ಅವಾಗ ಬಿದ್ದಿರೋದು ಕಾಣಿಸಿದೆ. ಆಂಬುಲೆನ್ಸ್ ತಗೊಂಡು. IT ಆಫೀಸರ್ಗಳೇನೋ ಅದ್ರ ಬಗ್ಗೆ ಏನೋ ಮೂಮೆಂಟ್ ಏನೋ ಮಾಡಲ್ಲ, ಏನಾಗಿದೆ ಚೆಕ್ ಮಾಡಿ ಆ ತರದೇನೋ ನಿಮ್ ಸ್ಟಾಫ್ಗೇನೋ ಹೇಳಿಲ್ವಂತ? ಅದು ಬಗ್ಗೆ ನಾನು ಅಲ್ಲಿ ಬಂದ್ರೆ ಗೊತ್ತಾಗುತ್ತೆ. ಬಾಬುರೇ, ಹೇಗೆ ಈ ಒಂದು ರಿಯಲ್ ಎಸ್ಟೇಟ್ ಉದ್ಯಮದ ದಿಗ್ಗಜ ಅಂತ ಕರೀತಾರೆ, ಬಿಲಿಯನಿಯರ್ ಅಂತ ಕರೀತಾರೆ ಅವ್ರನ್ನ, ಈ ಸಾಮ್ರಾಜ್ಯವನ್ನ ಹೇಗೆ ಕಟ್ಟಿದ್ರು? ಒಂದ್ ಸ್ವಲ್ಪ ಹಿನ್ನೆಲೆ ಹೇಳ್ಬೋದಾ ನಮ್ಗೆ? ನೋಡಿ, ಅವರು ಕಷ್ಟಪಟ್ಟು ಬೆಳೆದವರು. ಅವರು IT ಯಲ್ಲಿ ಉದ್ಯಮಿ ಆಗಿದ್ರು, IT ಆಫೀಸರ್ ಅಲ್ಲಿ ಕೆಲಸ ಮಾಡ್ತಿದ್ರು. ಅದು ಬಿಟ್ಟು ಸ್ವಂತವಾಗಿ 2005ರಲ್ಲಿ ಕಾನ್ಫಿಡೆಂಟ್ ಅಂತ ಕಂಪನಿ. ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರವಿಂದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಸದ್ಯಕ್ಕೆ ಏನು ನಡೀತಾ ಇದೆ, ಏನೆಲ್ಲ ಅಪ್ಡೇಟ್ಸ್ಗಳನ್ನ ಕೊಡ್ತೀರಿ? ಎಸ್ ಶ್ರೀಪದ್, ಖಂಡಿತವಾಗ್ಲೂ ಕೂಡ ಇಂದು ಮಧ್ಯಾಹ್ನ ಸುಮಾರು 3:15ಕ್ಕೆ ಒಂದು ಘಟನೆ ಆಗಿರುವಂಥದ್ದು. ಉದ್ಯಮಿ CJ ರಾಯ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಇನ್ಫಾರ್ಮೇಷನ್ ಕೂಡ ನಗರ ಪೊಲೀಸ್ ಆಯುಕ್ತರಿಗೂ ಕೂಡ ಬರುತ್ತೆ. ಸ್ಥಳಕ್ಕೆ DCP ಅಕ್ಷಯ್ ಮಚೀಂದ್ರ ಅವರು ಕೂಡ ಹೋಗ್ತಾರೆ. ಆ ಹಂತದಲ್ಲಿ ಕೆಲವು ಅನುಮಾನಗಳು ಕೂಡ ಈಗ ಆ ತನಿಖಾ ಹಂತದಲ್ಲಿ ಬರ್ತಾ ಇರುವಂಥದ್ದು. ಅಂದರೆ IT ಅಧಿಕಾರಿಗಳಲ್ಲಿ ಹೋದಂಥ ಸಮಯದಲ್ಲಿ ಅಲ್ಲಿ ಸುಮಾರು 1 ಗಂಟೆ ವಿಚಾರಣೆ ಆಗಿರುತ್ತೆ. ಬಳಿಕ ಚೇರ್ಮನ್ ಅವರು ಆ ಒಂದು ಚೇಂಬರ್ಗೆ ಹೋಗಿರ್ತಾರೆ. CJ ರಾಯ್ ಚೇಂಬರ್ಗೆ ಹೋದಂಥ CJ ರಾಯ್ ಪಿಸ್ತೂಲ್ನ ತಂದು 1 ಶಾಟ್, ಅಂದರೆ ಒಂದು ಬುಲೆಟ್ನ ಅವರ ಒಂದು ಚೆಸ್ಟ್ಗೆ ಅವ್ರು ಹಾರಿಸ್ಕೊಳ್ಳುವಂಥ ಮುಖಾಂತರವಾಗಿ ಆತ್ಮಹತ್ಯೆ ಮಾಡ್ಕೊಂಡಿರೋದು. ಸದ್ಯ ನಾವೀಗ ಅದೇ ನಾರಾಯಣ ಆಸ್ಪತ್ರೆಯಲ್ಲಿ ಸದ್ಯ ಕೆಲವೇ ಕ್ಷಣಗಳಲ್ಲಿ ಆ ಒಂದು ಬಾಡಿ, ಅಂದರೆ ಮೃತದೇಹ ಅಂತ ನಾವೇನು ಹೇಳ್ತೀವಿ, ಈಗ ಅವರ ಪಾರ್ಥಿವ ಶರೀರವನ್ನು ಆಸ್ಪತ್ರೆಗೆ, ಬೌರಿಂಗ್ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ಈಗಾಗಲೇ ಶಿಫ್ಟ್ ಮಾಡೋದಕ್ಕೆ ತಯಾರಿನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಒಂದು ಹಂತದಲ್ಲಿ ದುಬೈನಲ್ಲಿ ಅವರ ಕುಟುಂಬಸ್ಥರು ಈಗಾಗಲೇ ಇರುವಂಥದ್ದು. ನಾಳೆ ಬೆಳಗ್ಗೆ ಸುಮಾರು 7 ಗಂಟೆಗೆ ಅವರು ಬಂದು ಬೆಂಗಳೂರಿಗೆ ತಲುಪ್ತಾರೆ. ಅವರ ಸಹೋದರ ಆಗಿರ್ಬೋದು, ಹಾಗೆ ಅವರ ಮಕ್ಕಳು, ಅವರ ಧರ್ಮಪತ್ನಿ, ಇವರೆಲ್ಲರೂ ಕೂಡ ಅವರ ಕುಟುಂಬಸ್ಥರು ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಬರ್ತಾರೆ. ಹಾಗಾಗಿ ಬಹುಶಃ ನಾಳೆ ಈ ಒಂದು ಮರಣೋತ್ತರ ಪರೀಕ್ಷೆ ಆಗುತ್ತೆ. ಈಗ ಸದ್ಯದ ಮಟ್ಟಿಗೆ FSL ಅಧಿಕಾರಿಗಳು ಈಗಾಗಲೇ ಆ ಒಂದು ಬುಲೆಟ್ಸ್ ಅಂತ ಏನು ಹೇಳ್ತೀವಿ ನಾವು, ಆ ಒಂದು ಲಾಸ್ಟ್ ಒಂದು ಪ್ರೈಮಸಿ ಅಂತ ಏನು ಹೇಳ್ತೀವಿ, ಆ ಒಂದು
ಪ್ಲೇಸನ್ನು ಕೂಡ ಈಗಾಗಲೇ ಸೀಸ್ ಮಾಡಿರುವಂಥದ್ದು. ಅದಾದ ಬಳಿಕ ಬಂದು ಈ ಒಂದು ಮೃತದೇಹವನ್ನು ಪರಿಶೀಲನೆ ಮಾಡುವಂಥ ಕೆಲಸದಲ್ಲೂ ಕೂಡ FSL ಅಧಿಕಾರಿಗಳು ನಿರತರಾಗಿದ್ದರು. ಕೆಲ ಗಂಟೆಗಳ ಹಿಂದೆ ಅಷ್ಟೇ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಅವರು ಕೂಡ ಬಂದು ಆ ಒಂದು ಮೃತದೇಹವನ್ನು ನೋಡುವಂತಹ ಒಂದು ಪರಿಶೀಲನೆ ಮಾಡುವಂಥದ್ದು. ಜೊತೆಗೆ FSL ಅಧಿಕಾರಿಗಳು ಸೋಕೋ ಟೀಮ್ನವರು ಆ ಒಂದು ಕಡೆಯ ಹಂತದ ಒಂದು ಪರಿಶೀಲನೆ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮೇಲ್ವಿಚಾರಣೆಯನ್ನು ಕೂಡ ಮಾಡಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಮೃತದೇಹ ಶಿಫ್ಟ್ ಕೂಡ ಆಗುತ್ತೆ. ಈ ಹಂತದಲ್ಲಿ IT ಅಧಿಕಾರಿಗಳು ಇವತ್ತೇನೋ ಒಂದು ದಾಳಿಯನ್ನು ನಡೆಸಿದ್ರು, ಆ ಒಂದು ತನಿಖಾ ಹಂತದಲ್ಲಿ ಏನೇನಾಗಿತ್ತು ಅನ್ನುವಂಥ ಅಪ್ಡೇಟ್ಸನ್ನು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಕೊಟ್ಟಿರುವಂಥದ್ದು. ಇಲ್ಲಿ ಹಲವು ಗೊಂದಲಗಳು ಹಾಗೆ ಕುತೂಹಲಕಾರಿ ಅಂಶಗಳು ಕೂಡ ಹೊರಗಡೆ ಬರ್ತಾ ಇರುವಂಥದ್ದು. ಯಾಕಾಗಿ ಅವರು ದಾಖಲೆಗಳನ್ನ ತರ್ತೀವಿ ಅಂತ ಹೋದ್ರ ಅಥವಾ ಯಾರಿಗಾದ್ರೂ ಫೋನ್ ಮಾಡ್ತೀವಿ ಅಂತ ಹೋದ್ರ ಅನ್ನುವಂಥ ಅನುಮಾನಗಳು ಇಲ್ಲಿ ಬರ್ತಾ ಇದ್ದಾವೆ. ಪ್ರಮುಖವಾಗಿ IT ಅಧಿಕಾರಿಗಳನ್ನು ಕೂಡ ಇಲ್ಲಿ ವಿಚಾರಣೆಗೆ ಕರೆಸುವಂತಹ ಸಾಧ್ಯತೆಗಳು ಕೂಡ ಬರುತ್ತೆ. ಅದು ಅಲ್ಲದೆ ಮತ್ತೊಂದು ಭಾಗದಲ್ಲಿ ಅಲ್ಲಿರುವಂಥ 2 ಫೋನ್ಗಳು ಅಂದರೆ ಉದ್ಯಮಿ CJ ರಾಯ್ ಅವರ 2 ಫೋನ್ಗಳನ್ನ ಈಗಾಗಲೇ ಸೀಸ್ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಅಲ್ಲಿದ್ದಂಥ CCTVಗಳನ್ನು ಕೂಡ ಈಗಾಗಲೇ ಪರಿಶೀಲನೆಗೆ ಒಳಪಡಿಸಿದ್ದಾರೆ. ಅಂದರೆ ಅದರ ಒಂದು ಡಿವೈಸನ್ನು ತೆಗೆದುಕೊಂಡು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮಾಹಿತಿ ಪ್ರಕಾರ ಬರ್ತಾ ಇರುವಂಥ ಅಂಶಗಳು ಒಂದು ಹಂತದಲ್ಲಿ ಅವರು ಅಧಿಕಾರಿಗಳ ಹತ್ರ ಪರ್ಮಿಷನ್ ತೆಗೆದುಕೊಂಡು ಹೋಗಿ ಕುಟುಂಬಸ್ಥರಿಗೆ ಕಾಲ್ ಮಾಡಿ ನಾನು ಮಾತಾಡ್ತೀನಿ ಅನ್ನುವಂಥ ಹಂತದಲ್ಲಿ ಅವರು ಅದನ್ನು ಹೇಳಿ ಆ ಒಂದು ಚೇಂಬರ್ಗೆ ಹೋಗಿರ್ತಾರೆ. ಆ ಹಂತದಲ್ಲಿ ಅವರು ಹೋಗಿ ತಮ್ಮ ಲೈಸೆನ್ಸ್ ಗನ್ ಏನಿರುತ್ತೆ ಅದರಿಂದ ಅವರು ಅದನ್ನು ತಂದು ಶೂಟ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ. ಆದರೆ ಮತ್ತೊಂದು ಭಾಗದಲ್ಲಿ ಬರ್ತಾ ಇರುವಂಥ ಮಾಹಿತಿ ದಾಖಲೆಗಳನ್ನ ಕೇಳಿರ್ತಾರೆ, ಆ ದಾಖಲೆಗಳ ಒತ್ತಡದಿಂದ ಈ ರೀತಿಯಾದಂಥ ಘಟನೆ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇರುವಂಥದ್ದು. ಶ್ರೀಪಾದ್, ಒಟ್ಟಾರೆಯಾಗಿ ಈ ಎಲ್ಲ ಅಂಶಗಳನ್ನ ಪ್ರಾಥಮಿಕವಾಗಿ ಕಲೆ ಹಾಕಿರುವಂತಹ ಪೊಲೀಸ್ ಈಗಾಗಲೇ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು 2005ರಲ್ಲಿ ಈ ಒಂದು ಕಾನ್ಫಿಡೆಂಟ್ ಗ್ರೂಪ್ನ ಸ್ಥಾಪನೆ ಮಾಡಿರ್ತಾರೆ CJ ರಾಯ್ ಅವರು. ಆ ಹಂತದಲ್ಲಿ ಅವರ ಲೀಗಲ್ ಅಡ್ವೈಸರ್ ಅಂದರೆ ಪ್ರಾರಂಭದ ಹಂತದಲ್ಲಿದ್ದಂತಹ ಲೀಗಲ್ ಅಡ್ವೈಸರ್ ಈಗಲೂ ಕೂಡ ಇದ್ದಾರೆ, ಪ್ರಕಾಶ್ ಅವರು. ಅವ್ರನ್ನ ನಾವು ಮಾತನಾಡಿಸುವಂಥ ಸಂಪರ್ಕದಲ್ಲಿ ಅಂದರೆ ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಕೂಡ ನಾವು ಮಾಡಿದ್ವಿ. ಅವರು ಆ ಹಂತದಲ್ಲಿ ಹೇಳಿರುವಂಥದ್ದು ಲೀಗಲ್ ಆಗಿ ನಾವು ಯಾವುದೇ ರೀತಿಯಾದಂಥ ಅಂದರೆ ಆ ಒಂದು ಅಡ್ವೈಸನ್ನ ನಾನು ಮಾಡ್ತಾ ಇದ್ದೆ, ಆದರೆ ವ್ಯವಹಾರದಲ್ಲಿ ನಷ್ಟದ ಬಗ್ಗೆ ನನಗೆ ಮಾಹಿತಿ ಕೊಟ್ಟಿಲ್ಲ ಅನ್ನುವಂಥ ಮಾಹಿತಿಗಾಗಿ. ಈಗ ಮೈಸೂರಿನಲ್ಲಿ ಬಹುದೊಡ್ಡ ಡ್ರಗ್ಸ್ ಜಾಲ ಬಯಲಾಗಿದೆ. NCB ಯಿಂದ ಮೈಸೂರಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆದಿದೆ. 10 ಕೋಟಿ ರೂಪಾಯಿ ಡ್ರಗ್ಸ್, 25.6 ಲಕ್ಷ ನಗದು ವಶ, 4ರನ್ನ ಅರೆಸ್ಟ್ ಮಾಡಿದ್ದಾರೆ. ಅಂತಾರಾಜ್ಯ ಡ್ರಗ್ಸ್ ಕಳ್ಳ ಸಾಗಣೆ ಜಾಲ ಬಯಲಾಗಿದೆ. ಡ್ರಗ್ಸ್ ತಯಾರಿಕಾ ಘಟಕವನ್ನ ಪತ್ತೆ ಮಾಡಿದ್ದಾರೆ NCB. ಬಂಧಿತರೆಲ್ಲರೂ ಕೂಡ ರಾಜಸ್ಥಾನದ ಜಾಲೋರ್ ಜಿಲ್ಲೆಯವರು. ರಾಜ್ಯದ ಪೊಲೀಸರಿಗೆ ಈ ಬಾರಿಯೂ ಕೂಡ ಈ ವಿಚಾರಗಳು ಗೊತ್ತೇ ಆಗಲಿಲ್ವಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಲಾಸ್ಟ್ ಟೈಮ್ ಮಹಾರಾಷ್ಟ್ರ ಪೊಲೀಸ್ ಬಂದು ಇಲ್ಲಿಯ ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಪತ್ತೆ ಹಚ್ಚುವ ಕೆಲಸ ಮಾಡಿದರು. ಈಗ ಮತ್ತೆ NCB ವಿಂಗ್ ಬಂದಿದೆ. ಮೈಸೂರಲ್ಲಿ ರಾಜಾರೋಷವಾಗಿ ನಡೀತಾ ಇದ್ದ ಡ್ರಗ್ಸ್ ಫ್ಯಾಕ್ಟರಿ ಮೇಲೆ ದಾಳಿ ಮಾಡಿದ್ದಾರೆ. ನೋಡಿ, ಮೈಸೂರಿನಲ್ಲಿ ಮಾದಕ ಲೋಕ ಯಾವ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅನ್ನೋದು ಸಂಪೂರ್ಣ ಅನಾವರಣ ಆಗಿದೆ. ಕರ್ನಾಟಕ ನೋಂದಣಿ ವಾಹನದಿಂದ ಈ ಜಾಲ ಬಟಾ ಬಯಲಾಗಿದೆ. ಗುಜರಾತ್ನಲ್ಲಿ ಜನವರಿ 28ನೇ ತಾರೀಕು ವಾಹನ ಪತ್ತೆಯಾಗಿತ್ತು. ಅಂತಾರಾಜ್ಯ ಡ್ರಗ್ಸ್ ಜಾಲದ ಜೊತೆಗೆ 35 kg ಮೆಗೆಡ್ರೋನ್ ಪತ್ತೆಯಾಗಿತ್ತು. ಡ್ರಗ್ಸ್ ಜಾಲದ ಮಾಸ್ಟರ್ ಮೈಂಡ್ ಮಹೀಂದ್ರ ವಿಷ್ಣೋಯ್. ಪಲ್ಸಾನಾರದಲ್ಲಿರುವಂತಹ ದಾಸ್ತಾನ್ ರೆಸಿಡೆನ್ಸಿಯಲ್ಲಿ ಮಹೀಂದ್ರನ ಮನೆ ಇದೆ. ದಾಳಿ ಮಾಡಿದಾಗ 1.8 kg ಅಫೀಮು, 25.6 ಲಕ್ಷ ನಗದು ಪತ್ತೆಯಾಗಿದೆ. ಮಹೀಂದ್ರ ಕುಮಾರ್ ವಿಷ್ಣೋಯ್ ಸೇರಿ 4ರನ್ನ ಅರೆಸ್ಟ್ ಮಾಡಿದ್ದಾರೆ NCB ಅವರು. ಜೈಲಲ್ಲೇ ಸಿಂಥೆಟಿಕ್ ಡ್ರಗ್ಸ್ ತಯಾರಿಕೆ ಬಗ್ಗೆ ಈತ ಪ್ಲಾನ್ ಅನ್ನ ರೂಪಿಸಿದ್ದ. ಡ್ರಗ್ಸ್ ತಯಾರಿಕೆಯ ವಿಧಾನ, ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಿದ್ದ. ರಿಲೀಸ್ ಆಗಿ ಸೀದಾ ಮೈಸೂರಿಗೆ ಬಂದಿದ್ದ ಮಹೇಂದ್ರ ವಿಷ್ಣೋಯ್ ಬೇರೆ ರಾಜ್ಯದವರು ಬಂದು ರಾಜಾರೋಷವಾಗಿ ನಮ್ಮ ಮೈಸೂರಿನಲ್ಲಿ ಡ್ರಗ್ಸ್ ಪ್ರೊಡಕ್ಟ್ ಮಾಡ್ತಿದ್ದಾರೆ, ಪ್ರೊಡಕ್ಷನ್ ನಡೀತಾ ಇದೆ ಅಂತಂದ್ರೆ ನಮ್ಮ ಪೊಲೀಸರಿಗೆ ಈ ಸಾರಿಯೂ ವಿಚಾರ ಗೊತ್ತಾಗಲಿಲ್ಲ. ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಸಾಂಸ್ಕೃತಿಕ ನಗರಿ, ಹಲವು ಪ್ರಸಿದ್ಧಿಯನ್ನ ಪಡೆದಿರುವಂತ ಜಿಲ್ಲೆಯಲ್ಲಿ ಇವತ್ತು ಈ ರೀತಿ ಆಗ್ತಾ ಇದೆ ಅಂತ ಹೇಳೋದಕ್ಕೆ ನಮಗೆ ಬೇಸರ ಆಗ್ತಾ ಇದೆ. ಫಿನೈಲ್ ತಯಾರಿಕೆ ನೆಪದಲ್ಲಿ ಡ್ರಗ್ಸ್ ತಯಾರಿಕೆಯ ಘಟಕ ಅಲ್ಲಿ ಇರೋದು. 10 ಕೋಟಿಯ ಡ್ರಗ್ಸ್, 25.6 ಲಕ್ಷ ನಗದು, ಫಾರ್ಚುನರ್ ಕಾರು, 500 kgಗಳಷ್ಟು ವಿವಿಧ ರಾಸಾಯನಿಕಗಳನ್ನ ಈಗ NCB ಅವರು ಜಪ್ತಿ ಮಾಡಿಕೊಂಡಿದ್ದಾರೆ. ಇದು ನಡೆದಿದ್ದು ಇಲ್ಲೇ ಮೈಸೂರಿನಲ್ಲಿ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ಹೊಸ ವರ್ಷದಂದೇ ನಡೆದಂತ ಬಳ್ಳಾರಿ ಗಲಾಟೆ ಇಡೀ ರಾಜ್ಯವನ್ನ ತಲ್ಲಣಗೊಳಿಸಿತ್ತು. ಇವತ್ತು ಅಧಿವೇಶನದಲ್ಲಿ ಬಳ್ಳಾರಿ ಬಗ್ಗೆನೇ ಗಲಾಟೆ ಆಯಿತು. ರೆಡ್ಡಿ ನಾಗೇಂದ್ರ ಮಧ್ಯೆ ಮಾತಿನ ಸಮರವೇ ನಡೆಯಿತು. ಅದೇ ಗ್ಯಾಪಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅಬ್ಬರಿಸಿದರು.
ಹರಿದ್ರು ಅಂತ ಹೇಳ್ತಾ ಇದೆಯಲ್ಲ, ಜೀವನದಲ್ಲಿ ನೀನು 100 ಜನ್ಮ. ನೀವು ನನ್ನನ್ನು ಸೋಲ್ಸ್ಬೇಕಾ? ಸೋಲ್ಸ್ಕೊಳ್ಳಿ, ನಾನು ತೋರಿಸ್ತೀನಿ. ನಾಳೆ ನಿಮ್ಗೆ ಟಿಕೆಟ್ ಸಿಗಲಿಲ್ಲ ಅಂದ್ರೆ ನಾನು ಬರೇ ಬರ್ಬೇಕಾಗ್ತದೆ. ಅಧಿವೇಶನದಲ್ಲಿ ಬಳ್ಳಾರಿ ನಾಯಕರ ಬಡಿದಾಟ, ಕಣಿದನಿ ಸವಾಲ್ ಸ್ವೀಕರಿಸಿದ ಬಿ ನಾಗೇಂದ್ರ. ಸದನದಲ್ಲಿ ಬಳ್ಳಾರಿ ರಕ್ತ ರಾಜಕೀಯ ಪ್ರತಿಧ್ವನಿಸಿದೆ. ಶಾಸಕರಾದ ಜನಾರ್ದನ್ ರೆಡ್ಡಿ, ನಾಗೇಂದ್ರ ನಡುವೆ ಮಾತಿನ ಸಮರವೇ ನಡೆದು ಹೋಗಿದೆ. ವಾಲ್ಮೀಕಿ ಸಮಾಜದಲ್ಲಿ ಶ್ರೀರಾಮುಲು ಮುಂದೆ ನೀನು ನಾಯಕನಾಗೋಕೆ ಆಗೋದಿಲ್ಲ, 100 ಜನ್ಮ ಹುಟ್ಟಿ ಬಂದ್ರು ನೀನು ಲೀಡರ್ ಆಗಲ್ಲ ಅಂತ ನಾಗೇಂದ್ರಗೆ ರೆಡ್ಡಿ ಕುಟುಕಿದ್ರು. ಹುಡುಕಿ ಇಟ್ಕೊಂಡು ಬರ್ತೀವಿ ಅಂತ ಅವ್ರು ಹೇಳಿರೋದು. ಅಷ್ಟೇ ಆಗ್ಲಿ, ನೀನು ತಪ್ಪು ಮಾಹಿತಿ ಸದನಕ್ಕೆ ಶ್ರೀರಾಮುಲು ಅವ್ರ ಬಗ್ಗೆ ಸದಸ್ಯರಿಗೆ ಹರಿದ್ರು ಅಂತ ಹೇಳ್ತಾ ಇದೆಯಲ್ಲ. ಆಯ್ತು, ಶ್ರೀರಾಮುಲು ವಾಲ್ಮೀಕಿ ನಾಯಕ ಕರ್ನಾಟಕ ರಾಜ್ಯದಲ್ಲಿ. ಶ್ರೀರಾಮುಲು ಮುಂದೆ ನಿನ್ನ ಜೀವನದಲ್ಲಿ ನೀನು 100 ಜನ್ಮ ಎತ್ತಿದ್ರು ರಿಪಬ್ಲಿಕ್ ಆಫ್ ಬಳ್ಳಾರಿ ಎಂದಿದ್ದಕ್ಕೆ ರೆಡ್ಡಿ ಕಿಡಿ. ನಾಗೇಂದ್ರ ಅವರು, ಆನಂದ್ ಸಿಂಗ್ ಅವರು, ಸುರೇಶ್ ಬಾಬು ಅವರು, ಅನಿಲ್ ಲಾಡ್ ಇರಬಹುದು, ಸಾಕಷ್ಟು ಮಂದಿ ಶಾಸಕರು ಅಕ್ಯೂಸ್ಗಳಾಗಿರುವಂತದ್ದು. ನನ್ನ ಮೇಲೆ ಇರುವಂತ ಆರೋಪ, ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದು ಅಕ್ರಮಗಳನ್ನ ತಡೆಯೋದಿಕ್ಕೆ ಆಗಿಲ್ಲ ಅಂತ ಹೇಳಿ ಸಿಬಿಐ ಅವರು ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಅಂದ್ರೆ ಅವತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗೋದಕ್ಕೆ ಮೂಲ ವ್ಯಕ್ತಿಗಳನ್ನ ಎರಡನೇದು ಬೆಳಕಿಗೆ ಚೆಲ್ತಾ ಇದ್ದೀನಿ ರಾಜ್ಯದ ಜನಕ್ಕೆ. ಸೋಲಿಸಿ ತೋರಿಸಿ ರೆಡ್ಡಿಗೆ ನಾಗೇಂದ್ರ ಸವಾಲ್. ಬಳ್ಳಾರಿಯನ್ನ ಶಾಂತಿ ಮಾಡ್ಬೇಕಂತ ನಮ್ಮ ಪ್ರಥಮ ಆದ್ಯತೆ. ಓಕೆ, ನಮ್ಮ ಕಾಂಗ್ರೆಸ್ನ ಪ್ರಥಮ ಆದ್ಯತೆ, ನಮ್ಮ ಸರ್ಕಾರದ ಪ್ರಥಮ ಆದ್ಯತೆ. ನಾವು ಮಂತ್ರಿ ಇದ್ದಾಗ, ಅವರು ಮಂತ್ರಿ ಇದ್ದಾಗ ಅವರು ಇದ್ರು, ಅವರು ಶಾಂತಿ ರೀತಿಯಿಂದ ಕಾಪಾಡ್ಕೊಂಡ್ ಬಂದ್ರು. ನಾವು ಅದಕ್ಕಿಂತ ಜಾಸ್ತಿ ಶಾಂತಿಯಿಂದ ಬಂದಿದ್ವಿ. ಎರಡನೇ ತಪ್ಪಿಲ್ಲ. ನಾವು ಚರ್ಚೆ ಮಾಡಬೇಡಿ. ನೋಡ್ರಿ, ನೀವು ನನ್ನನ್ನು ಸೋಲ್ಸ್ಬೇಕಾ? ಸೋಲ್ಸ್ಕೊಳ್ಳಿ, ಜನತಾ ನ್ಯಾಯಾಲಯದಲ್ಲಿದೆ. ನನ್ ಸತ್ತ ನಾನ್ ತೋರಿಸ್ತೀನಿ, ನಿಮ್ ಸತ್ತ ನಾನು ಸ್ವೀಕಾರ ಮಾಡ್ತೀವಿ. ಸಮಸ್ಯೆ ಹೇಳ್ಕೊಂಡ್ರೆ ಡಿಸಿಎಂ ಹುಷಾರ್ ಅಂತಾರೆ. ಉಪಮುಖ್ಯಮಂತ್ರಿಯಾಗಿ ಎಷ್ಟು ಗೌರವಯುತವಾಗಿ ಯಾವುದೇ ಒಂದು ಜನರ ಬೇಡಿಕೆ ಬಂದಾಗ ಅಧ್ಯಕ್ಷರೇ ಗೌರವಯುತವಾಗಿ ಮಾತಾಡುವಂಥದ್ದು ಇಲ್ಲ. ಅವ್ರಿಗೆ ನೀವು ಹೇಳ್ತೀರಿ ಕಿರಣ್ ಮಜುಮ್ದಾರ್ ಅವ್ರಿಗೆ ಏನ್ ಮೋಹನ್ ದಾಸ್ ಪೈ ಅವರಿಗೆ ಹುಷಾರ್, ಭಾಳ ಮಾತಾಡಿದ್ರೆ ಕಿತ್ಕೊಂಡು ಹೋಗ್ತಿದ್ರು. ಹೋಗಿ ಯಾವುದೋ ಒಂದು ಬಡಾವಣೆಯವರು ನೀರು ಬಿಡಿದ್ರೆ ನನಗೆ ಗೊತ್ತಿದೆ ಇದೆಲ್ಲ ನನ್ನ ಮುಂದೆ ಆಟ ನಡೆಯೋದಿಲ್ಲ, ಗುತ್ತಿಗೆದಾರರಿಗೆ ಬೆದರಿಕೆ. ರಾಜ್ಯದಲ್ಲಿ ಬಿಜೆಪಿ ಮೋದಿ ಮಾಡೆಲ್ ತರಲು ವಿಫಲ. ಅಧಿವೇಶನದಲ್ಲೇ ವಿಜೇಂದ್ರಗೆ ಯತ್ನಾಳ್ ಟಾಂಗ್. ನರೇಂದ್ರ ಮೋದಿಯವರು ಬರೀ ಕೇವಲ ಕೇಂದ್ರ ಸರ್ಕಾರಕ್ಕಲ್ಲ, ರಾಜ್ಯದಲ್ಲಿಯೂ ನರೇಂದ್ರ ಮೋದಿ ಅಂತ ಒಂದು ಸರ್ಕಾರ ಈ ರಾಜ್ಯದಲ್ಲಿ ಬರಬೇಕು ಅನ್ನುತ್ತಾ ಜನರ ಅಪೇಕ್ಷಿತ್ತು. ಆದರೆ ನರೇಂದ್ರ ಮೋದಿಯವರನ್ನ ಹೋಲುವಂತವ್ರು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡದೇ ಇರೋದು ಪರಿಣಾಮವಾಗಿ ಇಲ್ಲಿ 56 ಸೀಟಿಗೆ ನಾವು ಬಂದು ಕೂತಿದ್ದೀವಿ. ಕೇವಲ ಕೇಂದ್ರ ಸರ್ಕಾರ ಹೊಗಳೋದ್ರಿಂದ ಪಟ್ಟಿ ತುಂಬುವುದಿಲ್ಲ. ಬೇಳೂರು ಹುಷಾರ್, ನಿನಗೆ ಟಿಕೆಟ್ ಸಿಗೋದಿಲ್ಲ. ಯಾವ ಸರ್ಕಾರ ಇರ್ತದಲ್ಲ ಅವ್ರು ಬಾಕಿ ಇಟ್ಟು ಹೋಗೋರೆ. ನಾಳೆ ನಿಮ್ಮ ಸರ್ಕಾರ ಮುಂದಿನ ಯಾರು ಬರ್ತಾರಲ್ಲ ನಾಳೆ ನಮ್ದೇ ಸರ್ಕಾರ ಬರ್ಬೋದು. ಅಲ್ಲ ಬಿಜೆಪಿಯಲ್ಲಿ ಇಲ್ಲ, ನೀವು ನಿಮ್ದೇ ಸರ್ಕಾರ. ಅದ್ ಯಾವ ತರ ಯತ್ನಾಳ್ ಅವ್ರೆ, ನೀವು ಬಿಜೆಪಿಯಲ್ಲೇ ಇಲ್ಲ, ಯತ್ನಾಳ್ ಜೊತೆ ನೀವಿದ್ದೀರಿ. ಗೋಪಾಲಕೃಷ್ಣ ಅವರೇ ಅಲ್ಲ ಅಣ್ಣ, ಬಿಜೆಪಿಯಲ್ಲೇ ಇಲ್ಲ ನಮ್ ಸರ್ಕಾರ ಅಂದ್ರೆ ನೀವು ಪಕ್ಷೇತರಾಗಿ ನಮ್ ಸರ್ಕಾರ ಅಂತ ಹೇಳಿ. ನಾಳೆ ನಿಮ್ಗೆ ಟಿಕೆಟ್ ಸಿಗಲಿಲ್ಲ ಅಂದ್ರೆ ನನ್ನ ಬಲ್ಲೆ ಬರ್ಬೇಕಾಗ್ತದೆ ಅಂತ ನನಗೆ ಹುಷಾರ್, ಎಚ್ಚರಿಕೆ ಮಾತಾಡ್ಬೇಕು ನನ್ನ ಬಗ್ಗೆ. ಇಂದಿನ ಅಧಿವೇಶನದಲ್ಲಿ ಬಳ್ಳಾರಿ ಗದ್ದಲದ ಮಧ್ಯೆ ಯತ್ನಾಳ್ ಗೌಡರ ಮಾತು ಹಿಟ್ ಆಗಿದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದಿಲ್ಲೊಂದು ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾನೆ ಇದೆ. ಇದೀಗ ಬಿಜೆಪಿ ಹೊಸ ರೀತಿಯ ಅಭಿಯಾನವನ್ನು ಆರಂಭ ಮಾಡಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಸ್ಕ್ಯಾಮ್ ಲಾರ್ಡ್ ಅನ್ನುವಂತಹ ಪಟ್ಟವನ್ನ ಕಟ್ಟಿದೆ. ಕರ್ನಾಟಕದಲ್ಲಿ ಬಿಜೆಪಿ ಕಾಂಗ್ರೆಸ್ ಭ್ರಷ್ಟಾಚಾರ ಫೈಟ್. ಸ್ಕ್ಯಾಮ್ ಲಾರ್ಡ್ ಎಂದು ಕೇಸರಿ ಸೇನೆಯ ಪೋಸ್ಟ್.
ರಾಜ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಭ್ರಷ್ಟಾಚಾರದ ಫೈಟ್ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸರ್ಕಾರದ ಪ್ರಮುಖ ಸಚಿವರ ಫೋಟೋ ಬಳಸಿ ಬಿಜೆಪಿಯು ಸ್ಕ್ಯಾಮ್ ಲಾರ್ಡ್ ಅಂತ ಪೋಸ್ಟ್ ಮಾಡಿದೆ. ಇದು ಕರ್ನಾಟಕವನ್ನ ಹಗಲಿರುಳು ಲೂಟಿ ಹೊಡೆಯುತ್ತಿರೋ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಸ್ಕ್ಯಾಮ್ ಸಾಮ್ರಾಜ್ಯದ ಅಸಲಿ ಕತೆ. ಇದು ಹಗರಣಗಳ ಕತೆಯಲ್ಲ, ಹಗರಣಗಳನ್ನ ಮಾಡಿದವರ ಕತೆ. ₹6,000 ಕೋಟಿ ಲೂಟಿ ಎಂದ ಕೇಸರಿ ಸೇನೆ. कर्नाटक भारत का अत्यंत महत्वपूर्ण राज्य है और जिसमें अपरिमित क्षमता है, पर दुर्भाग्य से पिछली बार कांग्रेस के हाथ में शासन आया और अभी जो समाचार आया है कि कर्नाटक की वाइन मर्चेंट एसोसिएशन ने, यानी शराब के व्यापारियों की एसोसिएशन ने 6,000 करोड़ रुपए का शराब घोटाले का आरोप कांग्रेस की सरकार पर लगाया है. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಮುಗಿಬಿದ್ದಿವೆ. ಅಬಕಾರಿ ಮಂತ್ರಿ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು ಹಿಡಿದಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೇ ವಿಚಾರವನ್ನ ಟ್ವೀಟ್ ಮಾಡಿ ಸರ್ಕಾರವನ್ನ ಕೆಣಕಿರುವಂತದ್ದು ಈಗ ಕೇಸರಿ ಸೇನೆ. ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದೆ. ಬೆಂಗಳೂರಿನಿಂದ ದೆಹಲಿಗೆ ಹೊರಟಿದೆ ಕರಪ್ಷನ್ ಎಕ್ಸ್ಪ್ರೆಸ್. ಆ ಕರಪ್ಷನ್ ಎಕ್ಸ್ಪ್ರೆಸ್ ನಲ್ಲಿ ಸಿದ್ದರಾಮಯ್ಯ ಅವರು ಡ್ರೈವರು, ಡಿಕೆ ಶಿವಕುಮಾರ್ ಅವರು ಕ್ಲೀನರು. ಇನ್ನ ಆ ಒಂದು ಬಸ್ಸಲ್ಲಿ, ಆ ವಾಹನದಲ್ಲಿ ವಾಲ್ಮೀಕಿ ನಿಗಮ ಹಗರಣದ ಹಣವನ್ನ ಲೋಡ್ ಮಾಡಿದ್ದಾರೆ. ಮೈಸೂರಿನ ಮೂಡಾ ಸೈಟ್ ಹಗರಣದ ಗಂಟನ್ನ ಇಟ್ಟಿದ್ದಾರೆ. ಜಮೀರ್ ಅಹಮದ್ ಖಾನ್ ವಸತಿ ಇಲಾಖೆಯ ಕಲೆಕ್ಷನ್ ಕೂಡ ಅಲ್ಲಿ ಸೇರಿಸಿದ್ದಾರೆ. ಆರ್.ಬಿ. ತಿಮ್ಮಾಪುರ ಅಬಕಾರಿ ಕಿಕ್ ಬ್ಯಾಕ್ ಕೂಡ ಅಲ್ಲಿ ಜಮೆಯಾಗಿದೆ. ದೂರು ಕೇಳೋರೇ ಲೂಟಿಯ ಪಾಲುದಾರರು ಅಂತ ಟ್ವೀಟ್ ಮಾಡಿ ಇಷ್ಟೆಲ್ಲ ದುಡ್ಡನ್ನ ಕಲೆ ಹಾಕೊಂಡು ಸೀದಾ ಬೆಂಗಳೂರಿನಿಂದ ಈ ಎಕ್ಸ್ಪ್ರೆಸ್ ದೆಹಲಿಗೆ ಹೋಗ್ತಾ ಇದೆ ಅಂತ ಕೆಣಕುವ ಮೂಲಕ ಟ್ವೀಟ್ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನ ಕಾಲೆಳೆಯುವ ಕೆಲಸವನ್ನ ಮಾಡಿದೆ ಬಿಜೆಪಿ. ಇನ್ನು ನೆಕ್ಸ್ಟ್, ಇನ್ನು ಬಿ.ಕೆ. ಹರಿಪ್ರಸಾದ್ ಬಿಜೆಪಿ ಆರ್ಎಸ್ಎಸ್ ವಿರುದ್ಧ ವಿವಾದಾತ್ಮಕ ಮಾತಾಡಿದ್ರು. ಬಿಜೆಪಿ ಆರ್ಎಸ್ಎಸ್ನವರು ಯಾವ ಮಹಿಳೆಯರನ್ನೂ ಬಿಟ್ಟಿಲ್ಲ, ಪೋಕ್ಸೋ ಕೇಸ್ನಲ್ಲಿ ಇರೋದು ಲಫಂಗಗಳು ಅಂತ ವಿವಾದಾತ್ಮಕ ಮಾತನ್ನ ಆಡಿದರು. ನಿನ್ನೆ ಕೂಡ ರಾಜ್ಯಪಾಲರ ವಿಚಾರವಾಗಿ ಚರ್ಚೆ ಆಗುವಾಗ ರಾಜ್ಯಪಾಲರಿಗೆ ಕೈ ತೋರಿಸ್ದೆ ಕಾಲ್ ತೋರ್ಸಕ್ಕಾಗತ್ತಾ ಅಂತ ವಿವಾದದ ಮಾತುಗಳನ್ನ ಆಡಿದ್ರು. ಆ ಮಾತು ಕೇಳಿ ಸಿಎಂ ಸಿದ್ದರಾಮಯ್ಯ ಕೆರಳಿದಾರಂತೆ. ಕಳೆದ 2025 ಸಭಾಪತಿಗಳು ಏನ್ ಹೇಳ್ತಾರೆ, ಕಾಲ್ ತೋರ್ಸಕ್ಕಾಗುತ್ತಾ ಅಂತಿದ್ದಾರೆ. ಅಂದ್ರೆ ರಾಜ್ಯಪಾಲ ಏನ್ರಿ ನೀವು ನೋಡಿ, ಸದನದಲ್ಲಿ ಈ ವಿಚಾರಗಳು ಭಾರಿ ಚರ್ಚೆಗೆ ಕಾರಣ ಆಗಿ ಹರಿಪ್ರಸಾದ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಹರಿಪ್ರಸಾದ್ ಈ ರೀತಿಯ ಹೇಳಿಕೆಗಳಿಂದಲೇ ಆಗಾಗ ವಿವಾದಕ್ಕೆ ಕಾರಣ ಆಗ್ತಾರೆ. ರಾಜ್ಯಪಾಲರಿಗೆ ಗೌರವ ಕೊಡಬೇಕಾಗಿರುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಅದು ಅವರು ಶಾಸಕರಾಗಿ ಅಷ್ಟು ವರ್ಷಗಳ ಅನುಭವ ಇರುವಂಥವರು ಬಾಯಿಗೆ ಬಂದಂಗೆ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ? ಅಲ್ಲಿ ಬಿಜೆಪಿಯ MLC ಒಬ್ಬರು ರಾಜ್ಯಪಾಲರಿಗೆ ಕೈ ತೋರಿಸಿ ಮಾತಾಡ್ತಾ ಇದ್ರು, ಅವರನ್ನ ತಡೆಯುವಂತ ಪ್ರಯತ್ನ ಮಾಡಿದ್ರು ಅಂತ ಹೇಳ್ತಾ ಇದ್ರು MLC ಅರುಣ್ ಅವರು. ಇದಕ್ಕೆ ಪ್ರತಿಯಾಗಿ ಮಾತನಾಡಿದ ಹರಿಪ್ರಸಾದ್ ಅವರು ರಾಜ್ಯಪಾಲರಿಗೆ ಕೈಯನ್ನ ತೋರಿಸದೆ ಕಾಲ್ ತೋರ್ಸಕ್ಕಾಗತ್ತಾ ಅಂತ ಹೇಳ್ತಾರೆ. ಇದು ಹರಿಪ್ರಸಾದ್ಗೆ ಖಂಡಿತ ಶೋಭೆ ತರುವಂಥದ್ದಲ್ಲ. ಟೀಕೆ ಮಾಡ್ತೀರಾ ಮಾಡಿ, ವಿರೋಧಿಸ್ತೀರಾ ವಿರೋಧಿಸಿ, ಆದರೆ ಟೀಕೆ ಮಾಡೋದಕ್ಕೆ ವಿರೋಧ ಮಾಡೋದಕ್ಕೂ ಒಂದು ಕ್ರಮ ಇದೆ. ಇವತ್ತಲ್ಲ ನಾಳೆ ಮಂತ್ರಿ ಆಗಬೇಕಾಗಂಥವ್ರು, ಮಂತ್ರಿ ಆಗೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇರೋರು ಬಿಜೆಪಿಯ ನಾಯಕರನ್ನ ಯಾವಾಗಲೂ ಕೂಡ ತಮ್ಮ ಮಾತುಗಳ ಮೂಲಕ ಕಟ್ಟಿ ಹಾಕುವ ಕೆಲಸವನ್ನ ಹರಿಪ್ರಸಾದ್ ಮಾಡ್ತಾರೆ. ಕಾಂಗ್ರೆಸ್ನ ಹಿರಿಯ ನಾಯಕ ಅಂತ ಅನಿಸ್ಕೋತಾರೆ. ಆದರೆ ಇಂಥ ಹಿರಿಯ ನಾಯಕ ಹರಿಪ್ರಸಾದ್ಗೆ ಒಬ್ಬ ರಾಜ್ಯಪಾಲರು ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂತಹ ನಾಯಕರುಗಳಿಗೆ ಆ ವ್ಯಕ್ತಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನ ಕಲಿಸ್ಕೊಡ್ಬೇಕಾ? ಸದನದಲ್ಲಿ ಇದೇ ವಿಚಾರ ತಾರಕಕ್ಕೇರಿತು. ಸರ್ಕಾರ ವರ್ಸಸ್ ಪ್ರತಿಪಕ್ಷದ ವಾಗ್ಯುದ್ಧ ಜೋರಾಗಿತ್ತು.
ವಿಶೇಷ ಅಧಿವೇಶನ ಕರೆದು ಕಾಂಗ್ರೆಸ್ ಒಂದು ರೀತಿ ಮುಜುಗರಕ್ಕೊಳಗಾಗಿದೆ. ರಾಜ್ಯಪಾಲರಿಗೆ ಅಗೌರವ ತೋರಿದ್ದು, ಅಸಂಸದೀಯ ಪದಗಳ ಬಳಕೆ ಮಾಡಿದ್ದು, ಕೈ ತೋರಿಸುವ ಬದಲು ಕಾಲು ತೋರಿಸೋದಕ್ಕಾಗತ್ತೇನ್ರಿ ಅಂತ ಹರಿಪ್ರಸಾದ್ ಪ್ರಶ್ನೆ ಮಾಡ್ತಾರೆ. ವಿಧಾನ ಪರಿಷತ್ನಲ್ಲಿ ಹಿರಿಯ ಸದಸ್ಯ ರಾಜ್ಯಪಾಲರಿಗೆ ಹೇಗೆ ಮಾತಾಡಬೇಕು ಅನ್ನುವಂತಹ ಒಂದು ಸಾಮಾನ್ಯ ಜ್ಞಾನ ಇಲ್ವಾ ಇವರಿಗೆ? ಮುಂದಿನ ಪೀಳಿಗೆಗೆ, ಮುಂದಿನ ರಾಜಕೀಯ ಪೀಳಿಗೆ ಇವ್ರು ಯಾವ ರೀತಿಯ ಸಂದೇಶವನ್ನ ಕೊಡ್ತಾರೆ? ಸಮಾಜಕ್ಕೆ ಇವರು ಯಾವ ರೀತಿಯ ಸಂದೇಶವನ್ನ ಕೊಡ್ತಾರೆ? ಅಸಂಸದೀಯ ಪದ ಬಳಸಿದ ಹರಿಪ್ರಸಾದ್ರಿಂದ ಮುಜುಗರ. ಇನ್ನು ನೆಕ್ಸ್ಟ್, ಗೃಹಲಕ್ಷ್ಮಿ ಬಾಕಿ ಆಯಿತು, ಇದೀಗ ಅನ್ನಭಾಗ್ಯದ ಹಣ ಬಾಕಿ ಇರೋ ಬಗ್ಗೆ ವಿಧಾನಸಭೆಯಲ್ಲಿ ಇವತ್ತು ಪ್ರಸ್ತಾಪ ಆಗಿದೆ. ಈ ಹಿಂದೆ ಸದನದಲ್ಲಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ ಅಂತ ಚರ್ಚೆ ನಡೆದಿತ್ತು. ಇದಾದ ಬಳಿಕ ಗೃಹಲಕ್ಷ್ಮಿ ಹಣ ಫಲಾನುಭವಿಗಳ ಖಾತೆಗೆ ಜಮಾ ಆಗ್ತಾ ಇದೆ. ಇದೀಗ ಅನ್ನಭಾಗ್ಯ ಯೋಜನೆಯ ಕತೆ. 2025 ಜನವರಿ ತಿಂಗಳ ಹಣ ಬಂದಿಲ್ಲ ಅಂತ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಪ್ರಶ್ನೆ ಮಾಡಿದ್ದಾರೆ. ವರದಿ ಇದೆ, ನೋಡ್ಕೊಂಬರೋಣ. ಮನೆ ಸಚಿವರು ಹೇಳ್ತಾ ಇದಾರೆ, ನಾನು ಸ್ಪಷ್ಟವಾಗಿ ಕೇಳಕತ್ತೀನಿ, ಜನವರಿ 2025 ಹಣವನ್ನು ಹಾಕ್ತಿರೋ ಅಕ್ಕಿ ಕೊಡ್ತಿರೋ ಸ್ಪಷ್ಟೀಕರಣ ಕೊಡ್ರಿ. ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಅವಕಾಶ ಆಗಲಿಲ್ಲ, ಕೇಂದ್ರ ಸರ್ಕಾರ ಆದೇಶ ಪಾಲನೆ ಮಾಡಬೇಕಾಯ್ತು, ಕೊಡಕ್ಕೆ ಅವಕಾಶ ಆಗಿಲ್ಲ. ಆದೇಶ ಪಾಲನೆ ಮಾಡಿ ಅಕ್ಕಿ ಅವ್ರು ಕೊಟ್ಟ ತಕ್ಷಣ ಅಕ್ಕಿಯನ್ನು ಕೊಟ್ಟಿದ್ದೇವೆ. ಅವತ್ತು ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಗೊಂದಲ, ಈಗ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣದ ಗೊಂದಲ. ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಎಡವಟ್ಟು ಈಗ ಬಯಲಾಗಿದೆ. ಗೃಹಲಕ್ಷ್ಮಿ ಹಣ ನುಂಗಿ ನೀರು ಕುಡಿದ್ರು ಅಂತ ಬಿಜೆಪಿ ಹೇಳ್ತಾ ಇದೆ. ಅಸಲಿಗೆ 2025 ಜನವರಿ ತಿಂಗಳ ಅಕ್ಕಿಯನ್ನೂ ಕೊಟ್ಟಿಲ್ಲ. ಅಕ್ಕಿಗೆ ಮೀಸಲಿಟ್ಟಿದ್ದ 657 ಕೋಟಿ ಹಣದ ಲೆಕ್ಕವೂ ಕೂಡ ಸಿಗ್ತಾ ಇಲ್ಲ. 2025 ಫೆಬ್ರವರಿ ಮಾರ್ಚ್ನ ಗೃಹಲಕ್ಷ್ಮಿ ಹಣ ಎಲ್ಲಿ ಹೋಯ್ತು? ಉತ್ತರ ಇಲ್ಲ. ಬೆಳಗಾವಿ ಅಧಿವೇಶನದ ಹೊತ್ತಲ್ಲೇ ಸದ್ದು ಮಾಡಿತ್ತು ಈ ವಿಷಯ. ಆಮೇಲೆ ಹಲವು ರೀತಿಯ ಉತ್ತರವನ್ನ ಕೊಟ್ಟರು. ಗೃಹಲಕ್ಷ್ಮಿಗೆ ಅಂತ ಮೀಸಲಿಟ್ಟಿದ್ದ 5,000 ಕೋಟಿ ಎಲ್ಲಿ? ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣ ಬಿಡುಗಡೆ ಯಾವಾಗ? ಅನ್ನಭಾಗ್ಯ ಗೃಹಲಕ್ಷ್ಮಿ ಹಣ ಬಿಡುಗಡೆ ಯಾವಾಗ ಹೇಳಿ? ಇದು ಈಗ ಸದ್ಯಕ್ಕಿನ ಪ್ರಶ್ನೆ. ಉತ್ತರ ಕೊಡುತ್ತಾ ಸರ್ಕಾರ? ನೋಡ. ಇನ್ನು ನೆಕ್ಸ್ಟ್, ಗ್ಯಾರಂಟಿ ಯೋಜನೆಗಳು ಜನರಿಗೆ ದೊಡ್ಡ ಮಟ್ಟದ ಸಹಾಯ ಮಾಡ್ತಾ ಇವೆ. ಆದರೆ ಅದೇ ಗ್ಯಾರಂಟಿ ಯೋಜನೆಗಳು ಆರ್ಥಿಕತೆಗೆ ದೊಡ್ಡ ಹೊಡೆತವನ್ನ ಕೊಡ್ತಾ ಇವೆಯಂತೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಗ್ಯಾರಂಟಿಗಳಿಂದ ವಿನಾಶದತ್ತ ಸಾಗಿದ ಆರ್ಥಿಕತೆ. ಕೇಂದ್ರ ಸರ್ಕಾರದ ಸಮೀಕ್ಷೆಯಲ್ಲಿ ಬಯಲಾಯಿತು ವ್ಯತೆ. ಕೇಂದ್ರ ಸರ್ಕಾರ ಮಂಡಿಸಿರುವ ಆರ್ಥಿಕ ಸಮೀಕ್ಷೆಯಲ್ಲಿ ಕೆಲ ಆತಂಕಕಾರಿ ಮಾಹಿತಿ ಹೊರಬಿದ್ದಿದೆ. ಹಲವಾರು ರಾಜ್ಯಗಳಲ್ಲಿ ನಡೆಯುತ್ತಿರುವ ನೇರ ನಗದು ವರ್ಗಾವಣೆ ಯೋಜನೆಗಳು ಆರ್ಥಿಕತೆಯ ಅಪಾಯ ಉಂಟು ಮಾಡುತ್ತಿವೆಯಂತೆ. ಇದೇ ಸ್ಥಿತಿ ಮುಂದಿನ ದಿನಗಳಲ್ಲಿ ಸಮಸ್ಯೆ ಸೃಷ್ಟಿಸುತ್ತವೆ ಎಂದು ಆರ್ಥಿಕ ಸಂಸ್ಥೆ ಹೇಳಿದೆ. ಕರ್ನಾಟಕ ಸೇರಿ ಹಲವು ರಾಜ್ಯಗಳಲ್ಲಿ ಜಾರಿಯಾಗಿರುವ ಗೃಹಲಕ್ಷ್ಮಿಯಂತ ನೇರ ನಗದು ವರ್ಗಾವಣೆ ಯೋಜನೆಗಳತ್ತ ಕೇಂದ್ರ ಚಾಟಿ ಬೀಸಿದೆ. ಇಂಥ ಯೋಜನೆಗಳಿಂದ ತಕ್ಷಣಕ್ಕೆ ಪ್ರಯೋಜನಗಳು ಲಭಿಸಬಹುದು, ಆದರೆ ರಾಜ್ಯ ಸರ್ಕಾರಗಳ ಬೊಕ್ಕಸ ಬರಿದಾಗುತ್ತೆ ಎಂದು ಕೇಂದ್ರ ಹೇಳಿದೆ. ಆರ್ಥಿಕ ಸಮೀಕ್ಷೆಯಲ್ಲಿ ಕೇಂದ್ರ ಸರ್ಕಾರ ಕಟು ಎಚ್ಚರಿಕೆ ನೀಡಿದೆ. ನಗದು ಯೋಜನೆಗಳಿಂದ ರಾಜ್ಯಗಳ ಆರ್ಥಿಕತೆಗೆ ಏಟು ಬೀಳುತ್ತಂತೆ. ಗ್ಯಾರಂಟಿಗಳಿಗೆ ಸುಮಾರು 1,70,000 ಕೋಟಿ ಖರ್ಚಾಗುತ್ತಿದೆಯಂತೆ. ಈ ಗ್ಯಾರಂಟಿಗಳಿಂದ ಅಭಿವೃದ್ಧಿಗೆ ಬಳಸೋಕೆ ಹಣ ಇರಲ್ಲ ಎಂದು ಕೇಂದ್ರ ಹೇಳಿದೆ. ಅಲ್ಲದೆ ಗ್ಯಾರಂಟಿಗೆ ರಾಜ್ಯ ಜಿಡಿಪಿಯ 1.25 ಹಣ ಖರ್ಚಾಗುತ್ತಿದೆ ಎಂದು ತಿಳಿಸಿದೆ. ಜಾಗತಿಕ ಬಿಕ್ಕಟ್ಟಿನಲ್ಲೂ ಭಾರತದ ಆರ್ಥಿಕತೆ ಗಟ್ಟಿ. ಅಂತಾರಾಷ್ಟ್ರೀಯ ಏರಿಳಿತಗಳು, ವ್ಯಾಪಾರ ಆಘಾತಗಳ ನಡುವೆಯೂ ಭಾರತದ ಆರ್ಥಿಕ ಬೆಳವಣಿಗೆ ಉತ್ತಮವಾಗಿರಲಿದೆ. ಮುಂದಿನ ವಿತ್ತ ವರ್ಷದಲ್ಲಿ ದೇಶದ 6.8% ರಿಂದ 7.2% ನಡುವೆ ಆರ್ಥಿಕ ಬೆಳವಣಿಗೆ ದಾಖಲಿಸಲಿದೆ ಅನ್ನೋದು ಸಿಹಿ ಸುದ್ದಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಫ್ರೀ ಗ್ಯಾರಂಟಿಗಳ ಹೊಡೆತಕ್ಕೆ ಭಾರತ ನಲುಗಿ ಹೋಗ್ತಾ ಇದೆ. ಮತದಾರರಿಗೆ ನೇರ ನಗದು ವರ್ಗ ಯೋಜನೆಗೆ ಹಣ ಬಿಹಾರದಲ್ಲಿ 40,000 ಕೋಟಿ ಕೊಟ್ಟಿದ್ದು ನಿತೀಶ್ ಕುಮಾರ್ ಸರ್ಕಾರ. ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಮಹಿಳೆಯರಿಗೆ ಕಾಸು ಕೊಡುವಂತ ಕೆಲಸ ಆಯಿತು. 2026 ಹಣಕಾಸು ವರ್ಷದಲ್ಲಿ 1.7 ಲಕ್ಷ ಕೋಟಿ ಮೀಸಲು
ಕರ್ನಾಟಕ ಬಜೆಟ್ನ ಅರ್ಧಕ್ಕಿಂತ ತುಸು ಕಡಿಮೆ ಹಣ ಇದು. ದೇಶದ ಅರ್ಧದಷ್ಟು ರಾಜ್ಯಗಳಲ್ಲಿ ಆದಾಯ ಕೊರತೆ. 2023-24ರಲ್ಲಿ ಗ್ಯಾರಂಟಿಗಾಗಿ 63,000 ಕೋಟಿ ರೂಪಾಯಿ ಸಾಲ ಮಾಡುವಂತಹ ಪರಿಸ್ಥಿತಿ. 5 ಗ್ಯಾರಂಟಿಗಾಗಿ ಕಳೆದ ವರ್ಷದ ಸಾಲಲ್ಲಿ ಹೆಚ್ಚುವರಿ ಸಾಲ. ಗ್ಯಾರಂಟಿ ಯೋಜನೆಗಳಿಂದ ವಿತ್ತೀಯ ಕೊರತೆ ಹೆಚ್ಚಳವಾಗ್ತಾ ಇದೆ. ವಿತ್ತೀಯ ಕೊರತೆ 46,623 ಕೋಟಿಯಿಂದ 65,522 ಕೋಟಿಗೆ ಏರಿಕೆಯಾಗಿದೆ. ಗ್ಯಾರಂಟಿ ಯೋಜನೆಗಳಿಂದಾಗಿ ಆದಾಯಕ್ಕೆ ಪೆಟ್ಟು ಬಿದ್ದಿದೆ. ಗ್ಯಾರಂಟಿಗಳಿಂದ ರಾಜ್ಯದ ಆರ್ಥಿಕತೆಯ ಮೇಲೆಯೇ ಒತ್ತಡ ಹೆಚ್ಚಾಗ್ತಾ ಇದೆ. ಗ್ಯಾರಂಟಿ ಬಗ್ಗೆ ಸ್ಫೋಟಕ ವರದಿಯನ್ನ ನೀಡಿದ್ದು CAG ವರದಿ. ಇನ್ನು ನೆಕ್ಸ್ಟ್, ಪಾಕಿಸ್ತಾನ್, ಚೀನಾನ ಭಾರತ ಇಷ್ಟು ದಿನ ಶತ್ರುವಿನ ರೀತಿ ನೋಡ್ತಾ ಇತ್ತು. ಇದೀಗ ಬಾಂಗ್ಲಾದೇಶವು ಖ್ಯಾತೆಯನ್ನ ತೆಗಿತಾ ಇದೆ. ಯಾವ ರೀತಿ ನೋಡಿ. ಪಶ್ಚಿಮ ಬಂಗಾಳ ಬಾಂಗ್ಲಾದೇಶದ ಜೊತೆಗೆ ಗಡಿ ಹಂಚಿಕೊಳ್ಳುವಂತಹ ಆ ರಾಜ್ಯಕ್ಕೆ ಇದೇ ವರ್ಷ ಚುನಾವಣೆ ನಡೆಯಲಿದೆ. ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ TMC BJP ಮಧ್ಯೆ ಸಮರ ನಡೆಯಲಿದೆ. ಇದರ ಮಧ್ಯೆ ಮಮತಾ ಬ್ಯಾನರ್ಜಿ ನಡೆಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಬಾಂಗ್ಲಾ ಗಡಿಯಲ್ಲಿ ಬೇಲಿ ಹಾಕಲಿದೆ ಭಾರತ ಸೇನೆ. BSF ನಡೆಗೆ ಮಮತಾ ಬ್ಯಾನರ್ಜಿ ಅಡ್ಡಗಾಲು. ಭಾರತ ಮತ್ತು ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿಯನ್ನು ಹಾಕಲು ಈಗಾಗಲೇ BSF ಭೂಮಿ ಸ್ವಾಧೀನವನ್ನು ಮಾಡಿಕೊಂಡಿದೆ. ಆದರೆ ಮುಸ್ಲಿಂ ಮತಗಳನ್ನ ನಂಬಿ ಚುನಾವಣಾ ಅಖಾಡಕ್ಕೆ ಧುಮುಕಿರುವಂತಹ ಮಮತಾ ಬ್ಯಾನರ್ಜಿ ಭೂಮಿ ನೀಡಲು ಹಿಂದೆ ಮುಂದೆ ನೋಡಿದ್ರು. ಇದೀಗ ಭೂಮಿಯನ್ನ ಮಾರ್ಚ್ 31ರೊಳಗೆ BSFಗೆ ಹಸ್ತಾಂತರಿಸಬೇಕು ಅಂತ ಬಂಗಾಳ ಸರ್ಕಾರಕ್ಕೆ ಕಲ್ಕತ್ತಾ ಹೈಕೋರ್ಟ್ ತಾಕೀತು ಮಾಡಿದೆ. ಮಮತಾ ಬ್ಯಾನರ್ಜಿಗೆ ಚಾಟಿ ಬೀಸಿದ ಹೈಕೋರ್ಟ್. ಇದು ಒಂಥರ ದೇವರು ಕೊಟ್ಟರು ಪೂಜಾರಿ ಹೊರ ಕೊಡ್ಲಿಲ್ಲ ಅನ್ನೋ ರೀತಿಯ ಕತೆ. ಭೂಮಿ ಸ್ವಾಧೀನ ಪ್ರಕ್ರಿಯೆ ಮುಗಿದರೂ ಕೂಡ ಮಮತಾ ಬ್ಯಾನರ್ಜಿ ಹಿಂದೇಟು ಹಾಕ್ತಿದ್ದಾರೆ. ಇದೀಗ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಸೂಚನೆ ನೀಡಿರುವಂತಹ ಕೋರ್ಟ್ ಆಡಳಿತಾತ್ಮಕ ಪ್ರಕ್ರಿಯೆಗಳ ಹೆಸರಲ್ಲಿ ವಿಳಂಬ ಮಾಡಿದ್ರೆ ಸಹಿಸುವುದಿಲ್ಲ ಅಂತ ಎಚ್ಚರಿಕೆ ನೀಡಿದೆ. border security force under the control of central government under the home department এই স্বরাষ্ট্রমন্ত্রী অমিত শাহজি ইনি নিজে বিএসএফ এর মালিক হয়ে বিএসএফ এর নিয়ন্ত্রক হয়ে কিভাবে অনুপ্রবেশ করতে হচ্ছে বাংলায় তার উত্তর তো ওনাকে দিতে হবে. ಕಾಮಗಾರಿ ಮುಗಿಯಲಿ ಎನ್ನುತ್ತಿದ್ದಾರೆ ಜನರು. We want that quickly the fencing work should be completed. আমার ধারণা মতো বললে তো হবে না. ঘটনা হচ্ছে আমি বলবো প্রথমত জমি অধিগ্রহণের ಅನಿಚ್ಛಾ আমরা বুঝতে পেরেছি. ಮಮತಾ ಬ್ಯಾನರ್ಜಿ ನಡೆಯಿಂದ ಬಾಂಗ್ಲಾದೇಶದ ಗಡಿಯಲ್ಲಿ ಬೇಲಿ ಹಾಕೋ ಕೆಲಸ ನಿಂತಿದೆ. ಇನ್ನು ಮುಂದೆ ಆ ಕಾಮಗಾರಿಗೆ ವೇಗ ಸಿಗೋದು ಪಕ್ಕಾ ಆಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನಕ್ಕಿಂತ ಬಾಂಗ್ಲಾ ಗಡಿಯೇ ಅತಿ ದೊಡ್ಡದು. ಬಾಂಗ್ಲಾ ಜೊತೆಗೆ ಹೆಚ್ಚು ಗಡಿ ಹಂಚಿಕೊಳ್ಳೋದು ಭಾರತ. ಅತ್ಯಂತ ಸುಲಭವಾಗಿ ನುಸುಳಿ ಬರೋದು ಬಾಂಗ್ಲಾದೇಶದ ಜನ ನಮ್ಮ ದೇಶಕ್ಕೆ. ಬಾಂಗ್ಲಾದೇಶಗಳಿಗೆ ಬ್ರೇಕ್ ಹಾಕೋದಕ್ಕೆ ಕೇಂದ್ರ ಏನೋ ನಿರ್ಧಾರ ಮಾಡುತ್ತೆ. ಗಡಿಯುದ್ದಕ್ಕೂ ಬೇಲಿ ಹಾಕೋದಕ್ಕೆ ಭಾರತ ಮುಂದಾಗುತ್ತೆ. ಆದರೆ ಆದಾಗ್ಯೂ ಕೂಡ ನುಸುಳುವಿಕೆ ಹೆಚ್ಚಾಗ್ತಾ ಇದೆ. ಈಗಾಗಲೇ ಭೂಮಿ ಸ್ವಾಧೀನ ಪ್ರಕ್ರಿಯೆಯೂ ಕೂಡ ಪೂರ್ಣ ಆಗಿದೆ ಗಡಿ ಹಾಕೋದಕ್ಕೆ. ಆದರೂ ಜಾಗ ಹಸ್ತಾಂತರಕ್ಕೆ ಸರ್ಕಾರ ಕಿರಿಕ್ ಮಾಡ್ತಾ ಇದೆ ನೋಡಿ. ಪಶ್ಚಿಮ ಬಂಗಾಳದಲ್ಲಿ ಅಪಾರ ಸಂಖ್ಯೆಯಲ್ಲಿರೋದು ಬಾಂಗ್ಲಾದೇಶದ ಜನ. ಬಹುತೇಕ ಜನರ ಬಳಿ ಆಧಾರ್ ಕಾರ್ಡ್ ಇದೆ, ವೋಟರ್ ID ಇದೆ. ಬಾಂಗ್ಲಾದೇಶಿಗಳು ಬಂಗಾಳದಲ್ಲಿ ವೋಟ್ ಹಾಕ್ತಾರೆ ರೀ. ಅದೇ ಕಾರಣಕ್ಕೆ ಅಕ್ರಮಕ್ಕೆ ಬ್ರೇಕ್ ಹಾಕೋದಕ್ಕೆ ನಿರ್ಧಾರ ಮಾಡುವಂತಹ ಕೆಲಸ ಕೇಂದ್ರದಿಂದ ಆಗಿದೆ. ಆದರೆ ಇದಕ್ಕೆ ಇರುಸು ಮುರುಸು ಉಂಟಾಗಿರೋದು ಮಮತಾ ಬ್ಯಾನರ್ಜಿಗೆ. ಸಹಕಾರ ನೀಡ್ತಾ ಇಲ್ಲ ಕೇಂದ್ರ ಸರ್ಕಾರದ ಈ ನಿರ್ಧಾರಕ್ಕೆ. ಮುಂದೇನಾಗುತ್ತೆ ನೋಡಿ. ನೆಕ್ಸ್ಟ್, ಅಜಿತ್ ಪವಾರ್ ದುರಂತ ಸಾವು 108 ಪ್ರಶ್ನೆಗಳನ್ನ ಹುಟ್ಟಾಕಿದೆ. ಇದರ ನಡುವೆ ತೆರವಾದಂತಹ DCM ಸ್ಥಾನಕ್ಕೆ ಯಾರು ಬರ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಮಹಾರಾಷ್ಟ್ರದಲ್ಲಿ ಈಗ ಇದೇ ಹೆಚ್ಚಿನ ಚರ್ಚೆಗೆ ಕಾರಣ ಆಗ್ತಾ ಇದೆ. ಒಂದು ವರದಿ ಇದೆ, ಬನ್ನಿ ನೋಡೋಣ. ಅಜಿತ್ ನಿಧನದಿಂದ ತೆರವಾದ DCM ಹುದ್ದೆ. ಸುನೇತ್ರಾ ಪವರ್ಗೆ ಒಲಿಯುತ್ತಾ DCM ಪಟ್ಟ.
ಮಹಾರಾಷ್ಟ್ರ ಡಿಸಿಎಂ ಆಗಿದ್ದ ಅಜಿತ್ ಪವಾರ್ ದುರಂತ ಸಾವು ದೊಡ್ಡ ಆಘಾತವನ್ನೇ ತಂದಿಟ್ಟಿದೆ. ಆದ್ರೀಗ ತೆರವಾದ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಶುರುವಾಗಿದೆ. ಎನ್ಸಿಪಿಯ ಭವಿಷ್ಯಕ್ಕಾಗಿ ಅಜಿತ್ ಪವಾರ್ ಪತ್ನಿ ಸುನೇತ್ರಾ ಪವಾರ್ಗೆ ಸಂಪುಟಕ್ಕೆ ಸೇರ್ಪಡೆ ಮಾಡಬೇಕೆಂದು ಎನ್ಸಿಪಿ ನಾಯಕರು ಆಗ್ರಹಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಆಡಳಿತಾರೂಢ ಮಹಾಯುತಿ ಮೈತ್ರಿಕೂಟದ ಸರ್ಕಾರವಿದೆ. ಇದರ ಭಾಗವಾಗಿರುವ ಎಸ್ಸಿಪಿ ಗುಂಪನ್ನ ಇದೀಗ ಸುನೇತ್ರಾ ಪವಾರ್ ಮುನ್ನಡೆಸಬೇಕಾಗಿದೆ. ಹೀಗಾಗಿ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಸುನೇತ್ರಾ ಪವಾರ್ ಅವರ ಹೆಸರನ್ನ ಪ್ರಸ್ತಾಪಿಸೋದಕ್ಕೆ ಎನ್ಸಿಪಿ ನಾಯಕರು ಮುಂದಾಗಿದ್ದಾರೆ. ಸುನೇತ್ರಾ ಪವಾರ್ ಪ್ರಸ್ತುತ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಆದ್ರೀಗ ಮಹಾರಾಷ್ಟ್ರ ರಾಜಕೀಯದಲ್ಲಿ ಅಜಿತ್ ಪವಾರ್ ನಿಧನದಿಂದ ಸುನೇತ್ರಾ ಹೆಗಲಿಗೆ ಪಕ್ಷದ ಜವಾಬ್ದಾರಿ ವಹಿಸಿಕೊಳ್ಬೇಕಾಗಿದೆ. ತಮ್ಮ ಪತಿಯ ಉಪಮುಖ್ಯಮಂತ್ರಿ ಸ್ಥಾನ ಸಿಕ್ಕರೆ ಇದು ಪಕ್ಷಕ್ಕೂ ಬಲ ಸಿಕ್ಕಂತಾಗುತ್ತೆ. ಸುನೇತ್ರಾ ಪವಾರ್ಗೆ ರಾಜ್ಯ ರಾಜಕಾರಣಕ್ಕೆ ಕರೆ ತರೋದಕ್ಕೆ ಹಿರಿಯ ನಾಯಕರು ಮುಂದಾಗಿದ್ದಾರೆ. ಎನ್ಸಿಪಿ ಹಿರಿಯ ನಾಯಕರು ಚರ್ಚಿಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಒಂದ್ ವೇಳೆ ಸುನೇತ್ರಾಗೆ ಡಿಸಿಎಂ ಸ್ಥಾನ ಸಿಕ್ಕಲ್ಲಿ ಎನ್ಸಿಪಿಗೆ ಹೊಸ ಶಕ್ತಿ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಜೆಪಿ ಗೆದ್ದಿರುವಂತಹ ಸ್ಥಾನಗಳು ಅಲ್ಲಿ 132, ಶಿವಸೇನೆ ಗೆದ್ದಿರುವಂತಹ ಸ್ಥಾನ 56, ಎನ್ಸಿಪಿ 41. ಬಿಜೆಪಿ ಸರ್ಕಾರಕ್ಕೆ ಕುತ್ತು ಕಾದಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಎನ್ಸಿಪಿ 2 ಬಣಗಳ ವಿಲೀನ ಬಹುತೇಕ ಪಕ್ಕ ಆದರೆ ಬಿಜೆಪಿ ಕತೆ ಏನು? ಪಕ್ಷಗಳ ವಿಲೀನಕ್ಕೆ ಅಜಿತ್ ಪವಾರ್ ಉತ್ಸುಕರಾಗಿದ್ರು. ವಾಪಸ್ ಶರದ್ ಪವಾರ್ ಕಡೆಗೆ ಹೋಗಬೇಕು ಅನ್ನುವಂಥ ಇಚ್ಛೆ ಇತ್ತಂತೆ. ಆದರೆ ವಿಲೀನಕ್ಕೂ ಮುನ್ನವೇ ಅಜಿತ್ ದುರ್ಮರಣಕ್ಕೀಡಾಗಿರುವಂಥದ್ದು. ಎನ್ಸಿಪಿ 2 ಬಣಗಳ ವಿಲೀನ ಆದರೆ ಸರ್ಕಾರಕ್ಕೆ ಕುತ್ತಾಗಬಹುದಾ? 2024ರ ಚುನಾವಣೆಯಲ್ಲಿ ಕೇಸರಿ ಸೇನೆ ಕಮಾಲ್ ಮಾಡಿತ್ತು. ಬಿಜೆಪಿ ಬರೋಬ್ಬರಿ 132 ಸ್ಥಾನಗಳಲ್ಲಿ ಗೆದ್ದು ಬೀಗಿತ್ತು. ಶಿವಸೇನೆ ಶಿಂದೆ ಬಣ 56, ಎನ್ಸಿಪಿಗೆ 41 ಸ್ಥಾನ. ಸುಲಭವಾಗಿ ಸರ್ಕಾರ ರಚನೆ ಮಾಡಿದ್ದು ಮಹಾಯುತಿ ಕೂಟ. ಈಗ ಎನ್ಸಿಪಿ ವಿಲೀನ ಆದರೂ ಕೂಡ ಯಾವ ತೊಂದರೆಯೂ ಇಲ್ಲ. ಮಹಾರಾಷ್ಟ್ರದಲ್ಲಿ ಸರಳ ಬಹುಮತಕ್ಕೆ 145 ಸ್ಥಾನಗಳು ಬೇಕು. ಬಿಜೆಪಿ ಮತ್ತು ಏಕನಾಥ್ ಶಿಂದೆ ಶಿವಸೇನೆ ಬಣ ಸೇರಿದರೆ 188 ಸ್ಥಾನಗಳಾಗುತ್ತೆ. ಹೀಗಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಆದ್ದರಿಂದ ಬಿಜೆಪಿ ನೇತೃತ್ವದ ಸರ್ಕಾರಕ್ಕೆ ಯಾವುದೇ ರೀತಿಯ ಧಕ್ಕೆಯೂ ಬರಲ್ಲ. ಮುಂದೆ ಈ ಇಬ್ಬರು ವಿಲೀನ ಆದರೂ ಕೂಡ ಮುಂದಿನ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿ ಯಾವ ರೀತಿಯ ತಂತ್ರವನ್ನು ರೂಪಿಸುತ್ತೆ ನೋಡೋಣ. ನೆಕ್ಸ್ಟ್, ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆರಂಭ ಆಗಿದೆ. ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಸಿನಿಮಾಗಳ ಪ್ರದರ್ಶನ ನಡೀತಾ ಇದೆ. ಆದರೆ ಇದರ ಮಧ್ಯೆ ಪ್ಯಾಲೆಸ್ಟೈನ್ ಸಿನಿಮಾ ವಿಷಯವಾಗಿ ವಿವಾದವೂ ಕೂಡ ಶುರುವಾಗಿದೆ. ಒಂದು ವರದಿ ಇದೆ, ನೋಡ್ಕೊಂಬ. ಸಿನಿಮಾ ಅಂದ್ರೆ ಬರೀ ಫೈಟು ಹಾಡು ಅಷ್ಟೇ ಅಲ್ಲ, ನೋವಿನ ಕತೆಗಳು ಇರ್ತವೆ. ಬೆಂಗಳೂರಿನ 17ನೇ ಚಲನಚಿತ್ರೋತ್ಸವದಲ್ಲಿ ಈ ಬಾರಿ ಪ್ಯಾಲೆಸ್ತೈನ್ ದೇಶದ ಜನರ ಸಂಕಷ್ಟದ ಕತೆಗಳನ್ನ ಹೇಳೋ ಸಿನಿಮಾಗಳು ಪ್ರದರ್ಶನವಾಗಬೇಕಿತ್ತು. ಆದ್ರೆ ಕೇಂದ್ರದ ಮಾಹಿತಿ ಮತ್ತು ಪ್ರಸಾರ ಇಲಾಖೆ ಇವುಗಳಿಗೆ ನೋ ಅಂದಿದೆ. ಸೆನ್ಸಾರ್ ವಿನಾಯಿತಿ ಕೊಡೋಕೆ ಹಿಂದೇಟು ಹಾಕಿದೆ. ಬೇಕೇ ಬೇಕು, ಪ್ಯಾಲೆಸ್ತೈನ್ ಸಿನಿಮಾ ಬೇಕು. ಚಲನಚಿತ್ರೋತ್ಸವದಲ್ಲಿ ಪ್ರಕಾಶ್ ರೈ ಆಕ್ರೋಶ. ನಿರೀಕ್ಷೆಯಂತೆಯೇ ಪ್ರಕಾಶ್ ರಾಜ್ ಅಖಾಡಕ್ಕೆ ಇಳಿದಿದ್ದಾರೆ. ಪ್ಯಾಲೆಸ್ತೈನ್ನಲ್ಲಿ ಜನ ಸಾಯ್ತಿದ್ದಾರೆ. ಆ ನೋವನ್ನ ಇಲ್ಲಿ ತೋರಿಸೋಕೆ ಕೇಂದ್ರಕ್ಕೆ ಯಾಕೆ ಭಯ? ನಮ್ಮ ಸಿದ್ದರಾಮಯ್ಯ ಸರ್ಕಾರ ಕೂಡ ಅದೇ ರೀತಿ ಗಟ್ಟಿಯಾದ ನಿರ್ಧಾರ ತಗೋಬೇಕು ಅಂತ ನೇರವಾಗಿಯೇ ಸವಾಲು ಹಾಕಿದ್ದಾರೆ. ಆದರೆ ಇತ್ತೀಚೆಗೆ ನಾವು ಬೆಂಗಳೂರಿನ ಚಲನಚಿತ್ರೋತ್ಸವಕ್ಕೆ ಬಂದಾಗ ಇದರಲ್ಲಿ ರಾಜಕೀಯ ಪ್ರವೇಶ ಮಾಡಿದೆ. ಇಂತಹ ಅದ್ಭುತವಾಗಿ ನಡ್ಕೊಂಡು ಬರ್ತಿದ್ದಂತಹ ಈ ವರ್ಷದ ಉತ್ಸವಕ್ಕೆ ಪ್ಯಾಲೆಸ್ಟೇನಿಯನ್ ಸಿನಿಮಾಗಳನ್ನ ನಮ್ಮ ಕೇಂದ್ರ ಸರ್ಕಾರ ಪ್ರದರ್ಶನ ಮಾಡಕ್ಕೆ ಬಿಡ್ತಾ ಇದೆ. ಅಂದ್ರೆ ಏನಿದು? ಇದರ ಪ್ರತಿರೋಧ ನಾವು ಹೇಗೆ ಮಾಡಬೇಕು? ಒಂದು ಸರ್ಕಾರವಾಗಿ, ಮುಖ್ಯಮಂತ್ರಿಗಳಾಗಿ ನೀವು ದೊಡ್ಡ ನಿಲುವನ್ನು ತಗೊಳ್ಬೇಕು ಅಂತ ಒಬ್ಬ ರಾಯಭಾರಿಯಾಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ. ಪ್ರಕಾಶ್ ರೈನ ಸೀರಿಯಸ್ ಆಗಿ ತಗೋಬೇಡ್ರಿ. ಪ್ರಕಾಶ್ ರೈನೆಲ್ಲ ಸೀರಿಯಸ್ ಆಗಿ ತಗೋಬೇಡ್ರಿ. ಯಾಕೆ ಗೊತ್ತಾ? ಪ್ಯಾಲೆಸ್ಟೈನ್ಗೆ ಔಷಧಿನ ಕಳಿಸಿದ್ದು ಮೋದಿ ಸರ್ಕಾರ, ಹೌದಾ ಇಲ್ವಾ? ಇಸ್ರೇಲು ಮತ್ತು ಪ್ಯಾಲೆಸ್ತೈನ್ ಇಬ್ಬರ ನಡುವೆ ಜಗಳ ನಡೀತಾ ಇರುವಾಗ, ಕದನ ನಡೀತಾ ಇರುವಾಗ ಪ್ಯಾಲೆಸ್ತೈನ್ಗೆ ಔಷಧಿ, ನೀರು ಇತ್ಯಾದಿಗಳನ್ನು ಭಾರತ ಸರ್ಕಾರ ಕಳಿಸ್ತು. ಇಸ್ರೇಲ್ಗೂ ಸಪೋರ್ಟ್ ಮಾಡ್ತು, ಪ್ಯಾಲೆಸ್ತೈನ್ ಯಾರು ಆ ಥರದ್ದೇನು ಅವೆಲ್ಲ ನೋಡಿ. ಅಲ್ಲೇ ಇಲ್ಲಿ ಸಿನಿಮಾ ಮಾಡ್ಬೇಕು, ನಾವು ರಾಜಕೀಯ ಮಾತಾಡೋದಲ್ಲ. ಸಿನಿಮಾಗೆ ಬಂದಿದ್ದೀವಿ. ಸಿನಿಮಾ ಬಗ್ಗೆ ಈಗ ಪ್ಯಾಲೆಸ್ತೈನ್ ಸಿನಿಮಾ ಈಗ ಎಲ್ಲಿ ಯಾವ ಸಿನಿಮಾ ಮಾಡ್ತಾರೆ ಸೌಮ್ಯ? ಪ್ಯಾಲೆಸ್ತೈನಲ್ಲಿ ಈ ಕಷ್ಟದಲ್ಲಿ
ಪ್ಯಾಲೆಸ್ತೀನ್ ಚಿತ್ರಗಳಲ್ಲಿ ಅಜೆಂಡಾ ಇರುತ್ತೆ. ಈ ಪ್ಯಾಲೆಸ್ಟೈನ್ ಪಿಕ್ಚರ್ಗಳು ಎಲ್ಲದೂ ಸಹ ಒಂದು ಪ್ರೊಪಗಂಡಾ ಬೇಸ್ಡ್ ಮೂವೀಸ್ ಆಗಿರ್ತದೆ. ಇದರಿಂದ ಒಂದು ಹಿಡನ್ ಎಜೆಂಡಾ ಇರ್ತದೆ. ಎಲ್ಲೋ ಒಂದು ಕಡೆ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತ ಪ್ರೊಪಗಂಡಾ ಈ ಪ್ಯಾಲೆಸ್ಟೀನಿಯನ್ ಮೂವೀಸ್ಗಳಲ್ಲಿ ಇರುವುದನ್ನು ನಾವು ನೋಡಿದ್ದೇವೆ. ಅದಕ್ಕಾಗಿ ನಮ್ಮ ಕೇಂದ್ರ ಸರ್ಕಾರ ಇದರಲ್ಲಿ ಸರ್ಟಿಫಿಕೇಶನ್ ಬೋರ್ಡ್ ಇದೆ, ಅದರಲ್ಲಿ ಮೆಂಬರ್ಸ್ಗಳಿದ್ದಾರೆ. ಈ ಪಿಕ್ಚರ್ಗಳನ್ನು ನೋಡಿ ಇದು ಕೆಲವು ವಿಷಯಗಳ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ. ಕೇರಳದ ಹಾದಿಯಲ್ಲಿ ಕರ್ನಾಟಕ ಕೂಡ ಬಂಡಾಯ ಎದ್ದು ಈ ಸಿನಿಮಾಗಳನ್ನ ಪ್ರದರ್ಶನ ಮಾಡುತ್ತಾ ಅಥವಾ ಕೇಂದ್ರದ ಆದೇಶಕ್ಕೆ ಶರಣಾಗುತ್ತಾ ಅನ್ನೋದೇ $1 ಮಿಲಿಯನ್ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಈ ಚಲನಚಿತ್ರೋತ್ಸವ ವಿಚಾರದಲ್ಲೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. 17ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಹೆಸರಲ್ಲಿ ಲೂಟಿ ಹೊಡೆಯುವಂತ ಕೆಲಸ ಆಯ್ತಾ? ದುಡ್ಡು ಕೊಟ್ರೆ ಮಾತ್ರ ನಿಮ್ಮ ಚಿತ್ರಕ್ಕೆ ಅವಕಾಶ ಸಿಗುತ್ತಂತೆ. ವ್ಯಾಪಾರೀಕರಣದ ಚಿತ್ರಕ್ಕೆ ಮಣೆ ಹಾಕಿದ್ರ ಸಾಧು ಕೋಕಿಲ. ಈ ಎಲ್ಲ ಆರೋಪಗಳಿಗೆ ಸಾಧು ಕೋಕಿಲ ಅವರೇ ಉತ್ತರವನ್ನ ಕೊಡಬೇಕು, ಸ್ಪಷ್ಟನೆ ಕೊಡಬೇಕು. ಈ ರೀತಿಯ ಗಂಭೀರ ಆರೋಪ ಅವರ ವಿರುದ್ಧ ಕೇಳಿ ಬರ್ತಾ ಇದೆ. ಚಲನಚಿತ್ರೋತ್ಸವ ಕಾರ್ಯಕ್ರಮ ವ್ಯಾಪಾರೀಕರಣ ಆಗಿದೆ. ಸಾಧು ಕೋಕಿಲಾಗೆ ಬೇಕಾದವರ ಚಿತ್ರವನ್ನ ಆಯ್ಕೆ ಮಾಡಿದ್ದಾರೆ. ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸಾಧು ಕೋಕಿಲ ಕಿತಾಪತಿ ಮಾಡಿದ್ದಾರೆ. ಕಲಾತ್ಮಕ ರಚನಾತ್ಮಕ ಚಿತ್ರ ಆಯ್ಕೆ ಮಾಡ್ಕೋಬೇಕಾಗಿತ್ತು. ನಂದು ಮತ್ತೆ ಮಳೆ ಹೊಯ್ಯುತ್ತಿದೆ ಚಿತ್ರ ಆಯ್ಕೆ ಮಾಡಿಲ್ಲ ಅಂತ ಸಾಧು ಕೋಕಿಲ ವಿರುದ್ಧ ನಿರ್ದೇಶಕ ಪರಂ ಗುಬ್ಬಿ ಅವರು ಮಾಡಿರುವ ಆರೋಪಗಳು ಈಗೆಲ್ಲ ನಾನು ಹೇಳಿದ್ದು. ಅವರು ಈ ರೀತಿಯ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಾಧು ಕೋಕಿಲ ಉತ್ತರ ಕೊಡಬಹುದು ಮುಂದೆ. ನೋಡ್ ಏನ ನೆಕ್ಸ್ಟ್. ವೆಲ್ಕಮ್ ಬ್ಯಾಕ್. ಲೋಕಾಯುಕ್ತ ಅಧಿಕಾರಿಗಳಿಂದ ಭ್ರಷ್ಟರ ಬೇಟೆ ಮುಂದುವರೆದಿದೆ. ಲಂಚ ಅಂದ್ರೆ ಸಾಕು ಭ್ರಷ್ಟರು ಭಯ ಬೀಳುವಂತೆ ಮಾಡ್ತಾ ಇದೆ. ಸದ್ಯ ಮತ್ತೊಬ್ಬ ದಕ್ಷ ಅಂತ ಅನಿಸ್ಕೊಂಡಿದ್ದ ಭ್ರಷ್ಟ ಅಧಿಕಾರಿ ಬಲೆ ಬಿದ್ದಿದ್ದಾನೆ. ಪೊಲೀಸಪ್ಪ ಅಂದ್ರೆ ಹೇಗಿರ್ಬೇಕು ಅಂತ ಹೇಳೋಕೆ ಸಾವಿರಾರು ಜನ ಸಿಗ್ತಾರೆ. ಆದ್ರೆ ಪೊಲೀಸ್ ಹೇಗಿರಬಾರದು ಅನ್ನೋದಕ್ಕೆ ಇವರೇ ಸಾಕ್ಷಿ ನೋಡಿ. ಕೆಲಸ ಆಗ್ಬೇಕು ಅಂದ್ರೆ ಕಾಸು ಕೊಡ್ಲೇಬೇಕು. ಲಂಚ ಪಡೆಯುವಾಗ್ಲೇ ಪೊಲೀಸಪ್ಪ ಲಾಕ್. ಈ ಸಾಹೇಬ್ರ ಹೆಸರು ಗೋವಿಂದರಾಜು. ಸಾಹೇಬ್ರ ಹತ್ರ ಹೋದ್ರೆ ಒಂದು ಗೋವಿಂದನ ಬಳಿ ಇರುವಷ್ಟು ಕಾಸು ಇರಬೇಕು, ಇಲ್ಲವೇ ತಿಮ್ಮಪ್ಪನ ನಾಮ ಹಾಕಿಸಿಕೊಳ್ಳೋಕೆ ರೆಡಿ ಇರಬೇಕು ಅಂತ ಸರ್ವಗುಣ ಸಂಪನ್ನ ಪೊಲೀಸಪ್ಪನನ್ನ ಲೋಕಾಯುಕ್ತ ಅಧಿಕಾರಿಗಳು ಟ್ರ್ಯಾಪ್ ಮಾಡಿದ್ದಾರೆ. ಹೆಸರು ಹೊರಬಾರದಂತೆ ನೋಡಿಕೊಳ್ಳಲು ಲಂಚ. ಧನ್ರಾಜ್, ಅಕ್ಬರ್, ಸೃಜನ್ ಅನ್ನೋರು ಗೋಧಿ ಅಕ್ಕಿಯನ್ನ ದುಬೈಗೆ ರಫ್ತು ಮಾಡುತ್ತಿದ್ರು. ಆದ್ರೆ ಬಂದ ಲಾಭದಲ್ಲಿ ಶೇರ್ ಕೊಡ್ತಿಲ್ಲ ಎಂದು ಅಕ್ಬರ್ ಮತ್ತು ಸೃಜನ್ ವಿರುದ್ಧ ಧನ್ರಾಜ್ ದೂರು ನೀಡಿದ್ದ. ಎಫ್ಐಆರ್ ದಾಖಲಿಸಿಕೊಂಡಿದ್ದ ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ಗೋವಿಂದರಾಜು ದೂರುದಾರನಿಗೆ ಕಿರುಕುಳ ಕೊಟ್ರಂತೆ. ಪ್ರಕರಣದಲ್ಲಿ ಹೆಸರು ಬರಬಾರದು ಅಂದ್ರೆ 5 ಲಕ್ಷ ಕೊಡಿ ಅನ್ನಂತೆ. ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಕೆಪಿ ಲೋಕಾಯುಕ್ತ ಬಲೆಗೆ ಬಿದ್ದ ಬೆನ್ನಲ್ಲೇ ಹೈಡ್ರಾಮಾ. ಧನ್ರಾಜ್ ಮೊದಲು 1 ಲಕ್ಷ ಕೊಟ್ಟು ನಂಬಿಕೆ ಗಳಿಸಿದ್ದ. ಉಳಿದ ಹಣ ಸೆಟಲ್ಮೆಂಟ್ ಮಾಡೋದಾಗಿ ಹೇಳಿ ಲೋಕಾಯುಕ್ತರಿಗೆ ವಿಷಯ ಮುಟ್ಟಿಸಿದ್ದ. ಅಲರ್ಟ್ ಆದ ಅಧಿಕಾರಿಗಳು 4 ಲಕ್ಷ ಹಣಕ್ಕೆ ಕೆಮಿಕಲ್ ಹಾಕಿ ಇನ್ಸ್ಪೆಕ್ಟರ್ಗೆ ಕೊಡಿಸಿದ್ರು. ಹಣ ಮುಟ್ಟುತ್ತಿದ್ದಂತೆ ಲೋಕಾಯುಕ್ತರು ಗೋವಿಂದರಾಜ್ನನ್ನ ಬಂಧಿಸಿದ್ರು. ಆಗ್ಲೇ ಸಾಹೇಬ್ರು ಹೈಡ್ರಾಮಾ ಮಾಡಿದ್ರು. ಸೊ ಇವತ್ತು ಡಿಮ್ಯಾಂಡ್ ಟೋಟಲ್ 5 ಲ್ಯಾಕ್ಸ್ ಇತ್ತು. ಅದರಲ್ಲಿ 24 ತಾರೀಕು 1 ಲ್ಯಾಕ್ ತಗೊಂಡಿದ್ದಾರೆ. ಮತ್ತು ನಿನ್ನೆ ಡಿಮ್ಯಾಂಡ್ 4 ಲ್ಯಾಕ್ಸ್ಗಿತ್ತು. ಸೊ ಈ 4 ಲ್ಯಾಕ್ಸ್ ಡಿಮ್ಯಾಂಡ್ ಆಕ್ಸೆಪ್ಟ್ ಮಾಡುವಾಗ ಲೋಕಾಯುಕ್ತ ಪೊಲೀಸ್ ತಂಡ ರೈಡ್ ಟ್ರ್ಯಾಪ್ ಮಾಡಿದ್ದೀವಿ. ಇದೇ ಹೆಸರಲ್ಲಿ ದೂರುದಾರ ಎಸಿಪಿ ಚಂದನ್ ಹೆಸರು ಕೂಡ ಉಲ್ಲೇಖ ಮಾಡಿದ್ದು, ಲೋಕಾಯುಕ್ತರು ಯಾವ ರೀತಿ ಈ ಕೇಸನ್ನ ಹ್ಯಾಂಡಲ್ ಮಾಡ್ತಾರೆ ಎಂಬುದನ್ನ ಕಾದು ನೋಡಬೇಕು. ಕ್ಯಾಮರಾಮ್ಯಾನ್ ಕೃಷ್ಣ ಜೊತೆ
ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH